ಲೈನು ನಮಸ್ಕಾರ ಅಲ್ವಾ, ಕೇಳಿಸ್ತಾ ಇದೆಯಾ? ನಮಸ್ಕಾರ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ನಿತ್ಯಮುಕ್ತಪದಾಂಬುಜಯುಗ್ಮರುಕ್ಮಃ ವ್ಯಾಮೋಹತಸ್ಥೈತರಾಣತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈವ ಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅದು ತುಂಚೆ ಹೇಳ್ಬೇಕಾಯ್ತು. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಇದಕ್ಕೆ ಇಲ್ಲಿ ಅವರು ಎಲ್ಲವನ್ನೂ ಸಹ ಯಾತಕ್ಕೆ ಇದು ವೈದಿಕವಾಗಿ ಹೇಳಿದ್ರು, ಪಾರಮಾರ್ಥಿಕವಾಗಿ ಹೇಳಿದ್ರು, ಆಯುರ್ವೇದದಲ್ಲೂ ಹೇಳಿದ ಇದನ್ನ, ಆಮೇಲೆ ಪ್ರಾಕೃತವಾಗಿ ಯಾವ್ದನ್ನ ಹೇಳ್ತಾರೋ ಅದನ್ನೂ ಸಹ ಕವಿಗಳು ಹೇಳುವಂತಹದ್ದು ಅದನ್ನೂ ಸಹ ಹೇಳಿದ್ರು. ಹೇಳ್ಬಿಟ್ಟು ಇವಾಗ ಅದರಿಂದ ಇದನ್ನ ಎಲ್ಲರೂ ಇದು ವೇದಕ್ಕೆ ಸಮನಾದ್ರಿಂದ ವೇದದಲ್ಲೇ ಇದು ಮಹಾಭಾರತವು 5ನೇ ವೇದ ಅಂತ ಆಗಿರೋದ್ರಿಂದ ಅದಲ್ಲಿ ಬರೋದ್ರಿಂದ ವೇದಕ್ಕೆ ಸಮಾನವಾದದ್ದು ಬಹಳ ಶ್ರೇಷ್ಠವಾದದ್ದು. ಅದು ಭೀಷ್ಮರ ವಾಕ್ಯವನ್ನು ಹೇಳಿ, ಭೀಷ್ಮರೇ ಅತಿ ಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠರು, ಅವನು ನನಗೆ ಅತ್ಯಂತ ಶ್ರೇಷ್ಠತಮ ಅಂತ ಹೇಳಿದ್ರಿಂದ ಇದು ಎಲ್ಲರಿಂದಲೂ ಪರಿಗಣಿಸಲ್ಪಡಬೇಕು ಅಂತ ಹೇಳಿದ್ರು. ಈಗ ಹೇಳ್ತಾರೆ, ಸಹಸ್ರನಾಮಾಧ್ಯಾಯಶ್ಚ ಗೀತಾ ನಾರಾಯಣೀಯ ಯಾನಸಂಧಿ ವಿಕರ್ಥತ ಅನ್ಬಿಟ್ಟು ಅಂತ. ಅದಂದ್ರೆ ಇಲ್ಲಿ ಮಹಾಭಾರತದಲ್ಲಿ ಇದು ಬೇರೆ ಅಂತಲ್ಲ, ಇಡೀ ಮಹಾಭಾರತ ಒಂದು ಧರ್ಮಶಾಸ್ತ್ರ, ಅಲ್ಲಿ ಅನೇಕ ಅಧ್ಯಾಯಗಳು ಬರುತ್ತೆ. ಅದು ಮುಖ್ಯವಾಗಿ ಭಗವದ್ಗೀತೆ. ಅದನ್ನ ಹೇಳ್ತಾರೆ, ಗೀತಾದಿ ಏಕಾರ್ತ್ಯತಶ್ಚ ಭಾರತ ಸಿದ್ಧಾಂತ ಭೂತ ಭಗವದ್ಗೀತಾ ನಾರಾಯಣೀಯ ಜ್ಞಾನಸಂಧಿ ಅಗ್ರಪೂಜ ಉತ್ತಮಾನುಶಾಸನ ಪ್ರಭೃತಿ ಪ್ರದೇಶಾಂತರ ತಾತ್ಪರ್ಯ ನಿಷ್ಕರ್ಷ ರೂಪತ್ವೇನ ತದೇಕ ಅರ್ಥತ್ವಾತ್ ಅಂತ ಹೇಳ್ತಾರೆ. ಇದರಲ್ಲಿ ಮಹಾಭಾರತದಲ್ಲಿ ಬಂದಿರುವಂತಹ ಅನೇಕ ಅದೆಲ್ಲವೂ ಸಹ ಸಿದ್ಧಾಂತಕ್ಕೆ, ಎಲ್ಲವೂ ಮಹಾಸಿದ್ಧಾಂತಕ್ಕೆ ಎಲ್ಲಾಗಿರುವಂತಹದ್ದು. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಭಗವದ್ಗೀತೆ. ಆಮೇಲೆ ನಾರಾಯಣೀಯ ಇವರು ಭಟ್ಟಾದಿರಿ ಬರ್ದಿರೋ ನಾರಾಯಣೀಯ ಅಲ್ಲ, ಮಹಾಭಾರತದಲ್ಲಿ ಬರುವಂತಹ ಒಂದು ನಾರಾಯಣೀಯ ಅದೊಂದು ಬರುತ್ತೆ. ಅದು ಆ ನಾರಾಯಣೀಯ ಯಾನಸಂಧಿ ಅಂತ ಒಂದು ಪ್ರಕರಣ ಬರುತ್ತೆ ಅದು. ಆಮೇಲೆ ಅಗ್ರ ಪೂಜಾ, ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅನ್ನುವಾಗ ಭೀಷ್ಮರ ಎಲ್ಲ ನಿಷ್ಕರ್ಷೆ ಮಾಡಿ ಕೃಷ್ಣನಿಗೆ ಅಗ್ರ ಪೂಜೆ ಆಗಬೇಕು ಅಂತ ನಿರ್ಣಯ ಮಾಡ್ತಾರಲ್ಲ, ಆಗ ಇದನ್ನೆಲ್ಲ ವಿಷಯಗಳ ಯಾಕೆ ಅಂತ ಹೇಳ್ತಾರೆ. ಆಗ ಆ ಸಮಯದಲ್ಲೇನೆ ಇವರೆಲ್ಲವೇ ಅವನನ್ನ ಇದು ಮಾಡಿ ಅವನು ಇದಾಗೋದದು, ಶಿಶುಪಾಲ ಇಲ್ಲ, ದಂತವಕ್ರ ಇಲ್ಲ. ಆಮೇಲೆ ಉತ್ತಮ ಅನುಶಾಸನ ಪ್ರವೃತ್ತಿ, ಅದು ಅತ್ಯಂತ ಶ್ರೇಷ್ಠವಾದ ಅನುಶಾಸನಿಕ ಪರ್ವ ಬಹಳ ಶ್ರೇಷ್ಠ. ಯಾಕಂದ್ರೆ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ಮೋಕ್ಷ ಧರ್ಮ ಅದೆಲ್ಲ ಬರುತ್ತೆ. ಅದರಿಂದ ಅತ್ಯಂತ ಇದು ಉತ್ತಮವಾದದ್ದು ಉಳ್ಳಂತಹ ಪ್ರವೃತ್ತಿ ಅಂದ್ಬಿಟ್ರು. ಪ್ರವೃತ್ತಿಯಿಂದ ಅಂದ್ರೆ ಇನ್ನೂ ಅನೇಕ, ಅದು ಮುಖ್ಯ. ಕೆಲವೊಂದು ಹೇಳಿದ್ದೀನಿ ನಾನು, ಈ ತರ ಇನ್ನೂ ಅನೇಕ ವಿಷಯಗಳಲ್ಲಿ ಎಲ್ಲಾ ಸಭಾ ಪರ್ವ, ಎಲ್ಲ ವಿರಾಟ್ ಎಲ್ಲಾ ಪರ್ವದಲ್ಲೂ ವಿಶೇಷವಾದ ವಿಷಯ. ಅದಕ್ಕೆ ಪ್ರವೃತ್ತಿ ಅಲ್ಲಿಂದ ಹೊರಗಡೆ ಪ್ರದೇಶಾಂತರ ತಾತ್ಪರ್ಯ ನಿಷ್ಕರ್ಷ ಕಡೆಗೆ. ಅದರಿಂದ ಈ ಪ್ರದೇಶಾಂತರ ಅಂದ್ರೆ ವಿಷ್ಣು ಸಹಸ್ರನಾಮದ ಭಗವತ್ ತತ್ವದ ಬಗ್ಗೆ ಬೇರೆ ಕಡೆ ಹೇಳಿರುವಂತಹ ಎಲ್ಲಾ ವಿಷಯವನ್ನು ನಿಷ್ಕರ್ಷೆ ಮಾಡೋದಕ್ಕೆ ಇದು ಸಹಸ್ರನಾಮ ಅದನ್ನೆಲ್ಲ ಸೇರಿ ನಿಷ್ಕರ್ಷೆ ಅಲ್ಲಿ ಏನೇನು ಹೇಳಿದ್ಯೋ ಎಲ್ಲವನ್ನು ಒಂದುಗೂಡಿಸಿ ನಿಷ್ಕರ್ಷೆ ಮಾಡುತ್ತೆ. ಅದಕ್ಕೆ ಪ್ರದೇಶಾಂತರ ತಾತ್ಪರ್ಯ ನಿಷ್ಕರ್ಷ ರೂಪತ್ವೇನ, ಅದರಿಂದ ನಿಷ್ಕರ್ಷೆ ಮಾಡಿ ಹೇಳಿದ್ರಿಂದ ತದೇಕ ಅರ್ಥಸ್ಯಾಚ ಅಂದ್ರೆ ಇಲ್ಲಿ ಹೇಳಿರೋದು ಅಲ್ಲಿ ಹೇಳಿರೋದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ಗೀತಾದಿ ಏಕಾರ್ಥಶ್ಚ ಅಂತ ಹೇಳ್ಬಿಟ್ಟು, ಏಕಾರ್ಥ್ಯ ಗೀತೆಯಲ್ಲಿ ಹೇಳಿರೋದು, ವಿಷ್ಣು ಸಹಸ್ರನಾಮ ಹೇಳಿರೋದು, ಮತ್ತೆ ಯಾನ ಸಂಧಿ, ಮತ್ತೆ ನಾರಾಯಣೀಯ,
ಆನುಶಾಸನಿಕ ಪರ್ವಣ, ಶಾಂತಿ ಪರ್ವ, ಎಲ್ಲ ಹೇಳಿರೋದು ಎಲ್ಲವೂ ಸಹ ಒಂದೇ ಅರ್ಥ. ಅದರಿಂದ ಇದು ಎಲ್ಲರಿಗೂ ಸಹ ಇದು ಆದರಣೀಯವಾಗಿದೆ. ಇದು ಇದು ಅನ್ಬಿಟ್ಟು ಅಂತ ಇದು ಪೀಠಿಕೆ ಮುಗಿದಾಯ್ತು. ಇದು ಮುಂದಿನ ಇದಕ್ಕೆ ಇದು ಪೀಠಿಕೆ ಹಾಕ್ತಾ ಇದ್ದಾರೆ ಅದನ್ನ. ಏವಂ ಯೇಭಿಃ ಷಡ್ಭಿಃ ಹೇತುಭಿಃ ಪ್ರೇಕ್ಷ ಪೂರ್ವಕಾರಿಣಾಂ ಪರಮೋಪಾಧೇಯತೆಯ ನಿರ್ಣೀತಂ ವ್ಯಾಸ ದೇವಷ್ಟವೋ ದೇವಸ್ಥಾನ ನಾರದ ವಾತ್ಸ್ಯಾಶ್ಮ ಸುಮಂತು ಪ್ರಭೃತಿಭಿಃ ಸಕಲ ವಿದ್ಯಾದೇಶಿಕೈಃ ಬ್ರಹ್ಮದೃಷ್ವಿಭಿಃ ದೇವಬ್ರಹ್ಮರ್ಷಿಭಿಃ ಸ್ವಯಂ ಚ ಭಗವತಾ ಸರ್ವೇಶ್ವರೇಣ ಗೀತೋಪನಿಷದಾಚಾರ್ಯೇಣ ಪೂರ್ವೇಷಾಮಪಿ ಗುರುಣ ಪುಂಡರೀಕ ವಿಲೋಚನೇನ ಶ್ರೋತೃಕೋಟಿ ನಿವಿಷ್ಟೇನ ಭೀಷ್ಮಾತ್ ಶುತ್ವ ಅನುಮೋದಿತಂ ಶ್ರೀಮನ್ನಾಮ ಸಹಸ್ರಾಧ್ಯಾಯಂ ಭಗವದ್ಗುಣ ತತ್ವ ಪ್ರತಿಪತ್ತಯೇ ವ್ಯಾಕುರ್ಮಹೇ. ಇದನ್ನ ನಾನು ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತೇನೆ. ಭಗವತ್ ಗುಣವನ್ನ ದರ್ಪಣವಾಗಿದೆ, ಅದಕ್ಕೆ ನಾನು ವ್ಯಾಖ್ಯೆ ಮಾಡ್ತೇನೆ ಅಂತ. ಅದಕ್ಕೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಯಾಕೆಂದ್ರೆ ಮೊದಲಿಂದ ನಾವು 6 ಅಂಗಗಳಲ್ಲಿ ಹೇಳ್ಕೊಂಬಂದ್ರು. ಏತೈ ಷಡ್ಭಿಹಿ ಅಂದ್ರೆ 6 ಮೇಲೆ ಹೇಳ್ತಂತ. ಯಾವ್ದಪ್ಪ ಅಂದ್ರೆ ಮೊದಲು ಇದು ಮಹಾಭಾರತದಲ್ಲಿ ಸಾರವಾಗಿದ್ದರಿಂದ, ಮಹಾಭಾರತವೇ ಸಾರ, ಅದರಲ್ಲಿ ಸಾರತಮವಾದ್ರಿಂದ ಒಂದು. ಆಮೇಲೆ ಋಷಿಭಿ ಪರಿಗೀತ ಅಂದ್ರೆ ಋಷಿಗಳೆಲ್ಲ ಕೊಂಡಾಡಿದ್ದಾರೆ, ಅದರಿಂದ 2ನೇದು ಹೇಳ್ಕೊಂಬಂದ್ರಲ್ಲ. ಅದಾದ್ಮೇಲೆ ಸಾಕ್ಷಾತ್ ವೇದಾಚಾರ್ಯರಿಂದ ಕ್ರೋಢೀಕರಿಸಲ್ಪಟ್ಟಿದೆ. ವೇದಾಚಾರ್ಯ ಅಂದ್ರೆ ವೇದವ್ಯಾಸರಿಂದ ಕ್ರೋಢೀಕರಿಸಲ್ಪಟ್ಟಿರೋದ್ರಿಂದ ಅವ್ರು ಎಲ್ಲವನ್ನೂ ತೆಗೆದು ಒಂದ್ ಕಡೆ ಯಾವ ಒಂದು ಕ್ರಮದಲ್ಲಿ ಬರಬೇಕೋ ಅದೇ ಕ್ರಮದಲ್ಲಿ ಹಾಕಿದ್ದಾರೆ. ಅದರಿಂದಲೂ ಸಹ ಆಮೇಲೆ ಭೀಷ್ಮರೇ ನನಗೆ ಅತ್ಯಂತ ಇದು ಉತ್ತಮವಾದದ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ಕೃಷ್ಟತಮವಾಗಿದಂತ ಭೀಷ್ಮರೇ ಪರಿಗಣಿಸೋದ್ರಿಂದ, ಭೀಷ್ಮರೇ ಶಾಸ್ತ್ರಕ್ಕೆ ಒಂದು ಅವರೇ ಅತ್ಯುತ್ತಮವಾದದ್ದು ಅಂತ ಹೇಳಿರೋದ್ರಿಂದಲೂ 5ನೇದು ಇದು ಎಲ್ಲರೂ ಅಂಗೀಕರಿಸಲು ಯೋಗ್ಯವಾಗಿರೋದು ಅಂತ ಅರ್ಥ. ಇಲ್ಲಿ ಎಲ್ಲರೂ ಅಂದ್ರೆ ಇಲ್ಲಿ ವರ್ಣಾಶ್ರಮ ಭೇದವಿಲ್ಲ, ಮತ್ತೆ ಯಾವ ಇದು ಭೇದವಿಲ್ಲ, ಸ್ತ್ರೀ ಪುರುಷ ಭೇದವಿಲ್ಲ. ಅದರಿಂದ ಎಲ್ಲರಿಂದಲೂ ಅಂಗೀಕರಿಸಲು ಯೋಗ್ಯವಾಗಿರುವುದು ಅದನ್ನ ಅವರೇ ಹೇಳ್ತಾರೆ. ಹಾಗಾಗಿ ಅದಲ್ಲದೆ 6ನೇದಲ್ಲಿ ಅಂದ್ರೆ ಗೀತೆ ಮತ್ತೆ ಹೇಳಿದ್ರಲ್ಲ, ಗೀತಾ ಮತ್ತೆ ನಾರಾಯಣಯಾನುಸಂಧಿ, ಇವು ಎಲ್ಲದರಲ್ಲೂ ಸಹ ಏನೇನು ಅದರಲ್ಲಿ ಹೇಳಿದೆಯೋ ಅದೇ ಅರ್ಥವನ್ನೇ ಸಹಸ್ರನಾಮದಲ್ಲೂ ಹೇಳಿರೋದ್ರಿಂದಲೂ ಸಹ ಅದರ ಸಾರ ಅನ್ನು ಹೇಳೋ ತರ ಹೇಳಿರೋದ್ರಿಂದಲೂ ಸಹ ಈ ಆರು ಪ್ರಕರಣ ಮೇಲೆ ಹೇಳ್ಕೊಂಬಂದಲ್ಲ, 1, 2 ಹೇಳ್ಕೊಂಬಂದ್ವಲ್ಲ, ಎಲ್ಲವನ್ನೂ ಕ್ರೋಢೀಕರಿಸಿ ಇಲ್ಲಿ ಒಟ್ಟು ಹೇಳ್ತಾರೆ. ಈ 6 ಪ್ರಕರಣಗಳು ಹೇಳಿರೋದ್ರಿಂದಲೂ ಸಹ ಆ ಕಡೆಗೆ 6ರಲ್ಲಿ ನಾವು ಇದು ಅವರು ಪುರಾಣಗಳಲ್ಲಿ ಹೇಳಿದ್ದು, ಮತ್ತೆ ಋಷಿಭಿ ಪರಿಗೀತಾನ್ಯವಾಗ ಅದು ಪುರಾಣಗಳಲ್ಲಿ ಹೇಳಿದ್ದು, ಮತ್ತೆ ಬೇರೆ ಅಂತ ಈಗ ಆಯುರ್ವೇದ ಅದಕ್ಕಿಂತ ಹೇಳಿದ್ದು, ಕಾವ್ಯಗಳು ಹೇಳಿದ್ದು ಎಲ್ಲವನ್ನೂ ಸೇರ್ಕೊಂಡಿರೋದ್ರಿಂದ ಇದು ಅತ್ಯಂತ ಆದರಣೀಯ ಆಗಿದೆ. ಅಷ್ಟೇ ಅಲ್ಲ, ಅದು ಹೇಳ್ತಾರೆ ಇದನ್ನ ಯಾರಪ್ಪ ಇದಕ್ಕೆ ದೇಶಿಕ ಅಂದ್ರೆ ಆಚಾರ್ಯರು, ಪರಮಾಚಾರ್ಯರಿಂದ ಯಾರ ಪರಮಾಚಾರ್ಯ ಅಂತ ಹೇಳ್ತಾರೆ. ವ್ಯಾಸ ದೇವಶ್ರವ ದೇವಸ್ಥಾನ ಅಂತ ನಾವು ಹೇಳೋ ದೇವ ಇರುವ ದೇವಸ್ಥಾನ ಅಂತ ಒಬ್ಬ ಋಷಿ. ಅದಕ್ಕೆ ವ್ಯಾಸ ದೇವಶ್ರವೋ ದೇವಸ್ಥಾನ ನಾರದ ವಾತ್ಸ್ಯ ಅಶ್ಮ ಸುಮಂತು ಪ್ರಭೃತಿಭಿ. ಅಂದ್ರೆ ಪ್ರಭೃತಿಭಿ ಅಂದ್ರೆ ಯಕ್ಷತ್ರ ಅಂತ ಹೇಳ್ತೀವಲ್ಲ, ಆ ತರ ಮುಂತಾದ ಅದರಲ್ಲಿ ನಾವು ವೈಶಾಂಪಾಯನರು, ಜೈಮಿನಿಗಳು, ಕಾರ್ಷಕೃಷ್ಣರು, ಔಡುಲೋಮಿಗಳು, ಬಾದರಾಯಣರು ವೇದವ್ಯಾಸರಿಗೆ ಇನ್ನೊಬ್ಬ ಬಾದರಾಯಣ ಅಂತಿದ್ರು. ಅವರು ಇದೆಲ್ಲರನ್ನೂ ಸಹ ಅದ್ರಲ್ಲಿ ಸೇರಿಸ್ಕೋಬಹುದು ನಾವು. ಇದರಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಇವೆಲ್ಲ ಬರುತ್ತೆ. I think I will remove them from the page. ಇವತ್ತ ಇರೋದು ಮ್ಯೂಟ್ ಮಾಡ್ಕೊಳ್ಳೋದನ್ನ ಇನ್ಮೇಲೆ ರಿಮೂವ್ ಮಾಡ್ತೀನಿ. ಮಧ್ಯೆ ತುಂಬಾ ತೊಂದರೆ ಆಗುತ್ತೆ, ಫ್ಲೋ ಹೋಗ್ಬಿಡ್ತು ಅಂದ್ರೆ ನಮಗೆ ಏನ್ ಹೇಳ್ಬೇಕು ಅನ್ನೋದು ಮರ್ತೋಗ್ಬಿಡುತ್ತೆ. ಮತ್ತೆ
ರೀಕ್ಯಾಪ್ ಕೆಲವು ಸಮಯ ಆಗುತ್ತೆ, ಕೆಲವು ಸಮಯ ಆಗೋದಿಲ್ಲ. ಏನೋ ಹೇಳ್ತಿರೋದು ಕಡೆಗೆ ಈ ತರ ಅವರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಔಡುಲೋಮಿಗಳು, ಕಾರ್ಷ್ಣಕೃತ್ಸರು ಅವರೆಲ್ಲ ಬರ್ತಾರೆ ಅದರಲ್ಲಿ. ಆಮೇಲೆ ಬಾದರಾಯಣರು ಇವರೆಲ್ಲರೂ ಇನ್ನೂ ಅನೇಕ ಕೆಲವರೆಲ್ಲ ಬರ್ತಾರೆ. ಅವರ ಶಿಷ್ಯರು ಅಂದ್ರೆ ಪ್ರಧಾನ ಶಿಷ್ಯರು 4, ವೈಶಂಪಾಯನ, ಪೈಲ, ಜೈಮಿನಿ, ಸುಮಂತು 4 ಅವರು ಪ್ರಧಾನ ಶಿಷ್ಯರು. ಇದು ಅವರಷ್ಟೇ ಅಂತಲ್ಲ, ಇನ್ನೂ ಅನೇಕ ಶಿಷ್ಯರೆಲ್ಲ ಇದ್ರು. ಎಲ್ಲರೂ ಮೇಧಾವಿಗಳು ಇವರೆಲ್ಲರೂ ಸಹ ಸಕಲ ವಿದ್ಯಾ ದೇಶಿಕೈಹಿ. ಇವರು ಆಚಾರ್ಯ ಎಲ್ಲಿಗೆ? ಎಲ್ಲಾ ವಿದ್ಯೆಗಳಿಗೂ ಆಚಾರ್ಯರು. ಸಕಲ ವಿದ್ಯಾ ದೇಶಿಕೈಹಿ, ಎಲ್ಲಾ ವಿದ್ಯೆಗಳಿಗೂ ಆಚಾರ್ಯರಾಗಿರೋರು. ಒಂದೇ ಅಂತೆಲ್ಲ ಎಲ್ಲರಿಗೂ ಆಚಾರ ಆಗಿರೋ. ಇದಕ್ಕೆ ಅಷ್ಟೇ ಅಲ್ಲ, ಇದು ಅವರು ಅದಕ್ಕೆ ಬ್ರಹ್ಮ ದೃಶ್ವಿಭಿಹಿ, ಇವರು ಸಾಕ್ಷಾತ್ ಬ್ರಹ್ಮನನ್ನ ಕಂಡಿರೋರು. ಬ್ರಹ್ಮ ದೃಶ್ವಿಭಿಹಿ, ಸಾಕ್ಷಾತ್ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿರೋರು ಇವರು. ಹಾಗಾಗಿ ಬ್ರಹ್ಮದೃಶ್ಯ. ಆಮೇಲೆ ದೇವ ಬ್ರಹ್ಮರ್ಷಿ, ಅದ್ರಲ್ಲಿ ನಾರದರು ದೇವರ್ಷಿ. ದೇವ ಬ್ರಹ್ಮರ್ಷಿಭಿಹಿ, ಅವರು ದೇವರ್ಷಿ ಹೌದು, ಬ್ರಹ್ಮರ್ಷಿ ಹೌದು. ಅನೇಕ ದೇವಋಷಿಗಳು ಅಲ್ಲಿದ್ದಾರೆ. ಅವರು ನಾರದರು ದೇವರು ಋಷಿ ಹೌದು, ಬ್ರಹ್ಮ ಋಷಿ ಹೌದು. ಅವರಿಂದ ಅಷ್ಟೇಗೆ ಇವರೆಲ್ಲರಿಂದಲೂ ಸಹ ಸ್ವಯಂಚ ಭಗವತ, ಇವರೆಲ್ಲರಿಂದಲೂ ಸಹ ಕೊಂಡಾಡಲ್ಪಟ್ಟಿದೆ, ಹೇಳಲ್ಪಟ್ಟಿದೆ. ಅಷ್ಟ್ಯಾಕೆ ಸಾಕ್ಷಾತ್ ಸ್ವಯಂಚ ಭಗವತ ಸರ್ವೇಶ್ವರೇಣ, ಸರ್ವೇಶ್ವರನಾದ ಭಗವಂತನೇ ಯಾರು ಗೀತೋಪನಿಷದಾಚಾರ್ಯೇಣ, ಯಾರು ಗೀತೆಯನ್ನ ಗೀತಾಚಾರ್ಯ ಅಂತ ಹೆಸರನ್ನು ಪ್ರಸಿದ್ಧಿ ಪಡ್ಕೊಂಡೋ, ಗೀತೆಯನ್ನ ಪಡ್ಕೊಂಡೋ, ಅದ ಗೀತೋಪನಿಷದಾಚಾರ್ಯೇಣ. ಅದಕ್ಕೆ ಅವರು ಪೂರ್ವೇಶಾನಪವಿ ಗುರುಣ. ಈಗ ಮೇಲೆ ಹೇಳೋದ್ರಲ್ಲ, ಎಲ್ಲರೂ ವೇದವ್ಯಾಸರಿಂದ ಹೇಳ್ಕೊಂಬಂದ್ರಲ್ಲ, ಅವ್ರೆಲ್ಲರಿಗೂ ಗುರುಗಳು. ಯಾಕಂದ್ರೆ ನಮಗೂ ನಮ್ಮ ಪರಂಪರೆಯಲ್ಲಿ ಮೊದಲು ಭಗವಂತನೇ ಆದಿ ಗುರು, ಅವನಿಂದ ಹೇಳ್ಕೊಂಬರ್ತೀವಿ ನಾವು ಭಗವಂತನಿಂದ. ಕೆಳಗಡೆಯಿಂದ ಅನುಲೋಮ ಆದಾಗ ನಮ್ಮ ಆಚಾರ್ಯದಿಂದ ಭಗವಂತನ ಹೋಗ್ತೀವಿ, ಇಲ್ಲ ಭಗವಂತನ ಕೆಳಗಡೆ ಬರ್ತೀವಿ. ಅದರಿಂದ ಅವನು ಪೂರ್ವೇಶಾಮಪಿ ಗುರುಣ, ಅವ್ರು ಎಲ್ಲರಿಗೂ ಗುರು, ಲೋಕಕ್ಕೆ ಗುರು ಅವನು, ಲೋಕ ಗುರು ಅಂತ ಅವನು. ಯಾರು? ಪುಂಡರೀಕ ವಿಲೋಚನೇನ, ಅತ್ಯಂತ ಇವರೆಲ್ಲ ಭಾಷೆಗಾರರಿಂದ ಪ್ರಭಾವಿತರಾದವರು. ಆ ಭಾಷೆಯ ತರ ಬರ್ತದೆ, ಪುಂಡರೀಕ ವಿಲೋಚನೇನ. ಅವ್ರ ಯಾರಿಗೆ ಪುಂಡರೀಕವಾದ ನಯನ ಉಳ್ಳವನೋ, ಯಾರು ಗೀತಾಚಾರ್ಯನೋ, ಯಾರು ಸಾಕ್ಷಾತ್ ಎಲ್ಲರಿಗೂ ಆಚಾರ್ಯನೋ ಅವನು ಶ್ರೋತೃಕೋಟಿ ನಿವಿಷ್ಟೇನ. ಇಲ್ಲಿ ಕೇಳಕ್ ಬಂದಿರೋರು ಬರೀ ಯುಧಿಷ್ಠಿರ ಮತ್ತೆ ಪಾಂಡವರು ಮಾತ್ರ ಅಲ್ಲ, ಹಿಂದೆ ಹೇಳಿದಾಗ ಧೃತರಾಷ್ಟ್ರಾದಿಗಳು ಅವರೆಲ್ಲ ಇದ್ರು, ವಿದುರ ಅವರೆಲ್ಲ ಇದ್ರು, ಮತ್ತೆ ಇನ್ನೂ ಅನೇಕಗಳಿದ್ರು. ಅದಕ್ಕೆ ಶ್ರೋತೃಕೋಟಿ ಅಂದ್ರೆ ಗುಂಪು, ಕೇಳುವ ಗುಂಪಿನಲ್ಲಿ ಇವನು ಭಗವಂತನ ಬಂದು ಕೂತ್ಕೊಂಡಿನಂತೆ. ಅದನ್ನ ಹೇಳ್ತಾರೆ ಶ್ರೋತೃಕೋಟಿ ನಿವಿಷ್ಟೇನ. ಆ ಶ್ರೋತೃಗಳ ಮಧ್ಯದಲ್ಲಿ ಇವರು ಕೂತ್ಕೊಂಡು ಕೇಳ್ತಾ ಇದ್ರಂತೆ. ಎಂತ ಆಯ್ತು ಭಗವಂತನ ಆಯ್ತು. ಅವರು ಭೀಷ್ಮರೇ ಹೇಳುವಾಗ ಇವರು ತಾನೂ ಸಹ ಕೂತ್ಕೊಂಡು ಕೇಳದಂತೆ ಅವ್ರ ಜೊತೆನಲ್ಲಿ ಬೇರೆ ಶ್ರೋತ್ರ. ಅವರಿಂದ ಭೀಷ್ಮಾತ್ ಶ್ರುತ್ವ, ಭೀಷ್ಮರಿಂದ ಈ ಸಹಸ್ರನಾಮ ಅಧ್ಯಾಯವನ್ನ ಕೇಳಿ ಅನುಮೋದಿತಂ, ತಲೆ ಅಂದ್ರೆ ಅನುಮೋದಿತಂ ಅಂದ್ರೆ ಹೇಳ್ಬೇಕಾದ್ರೆ ತಲೆ ಆಡ್ಸಿದ್ರೆ ಸರಿಯಾಗಿದೆ. ಅದಕ್ಕೆ ಎಲ್ಲವನ್ನೂ ಅನುಮೋದನೆ ಮಾಡಿದಂತೆ ಭಗವಂತ ಕೃಷ್ಣ. ಅನುಮೋದಿತಂ, ಅದಕ್ಕೆ ಶ್ರೀಮನ್ನಾಮ ಸಹಸ್ರಾಧ್ಯಾಯಂ. ಅದರಿಂದ ಈ ಶ್ರೀಮನ್ ಅಂದ್ರೆ ತಾಯಿಯ ಲಕ್ಷ್ಮೀ ಪದಾರ್ಥ ಭಗವಂತನ ನಾಮಧ್ಯೇಯಗಳು. ಸಹಸ್ರಾಧ್ಯಾಯಂ, ಅದಕ್ಕೆ ಭಗವದ್ಗುಣ ತತ್ವ ಪ್ರತಿಪತ್ತಯೆ, ಭಗವದ್ಗುಣವನ್ನ ಇದು ಈ ನಾಮಗಳೆಲ್ಲ ಭಗವಂತನ ಗುಣಗಳನ್ನೇ ತಿಳಿಸುತ್ತೆ ಅಂತ ಪ್ರತಿಪತ್ತಯೆ ಅಂತ ಅದಕ್ಕಿನ ಅದು ಪ್ರತಿಪಾದಿಸುತ್ತೆ ಅಂದ್ಬಿಟ್ಟು ನಾನು ವ್ಯಾಕುರ್ಮಹೆ, ನಾನು ಈ ಸಹಸ್ರನಾಮಕ್ಕೆ ವ್ಯಾಖ್ಯಾನವನ್ನು ಮಾಡ್ತೀನಿ. ಇಲ್ಲಿವರೆಗೂ ಎಂತಹ ದೊಡ್ಡ ಪೀಠಿಕೆ, ಅದ್ಭುತವಾದ ಪೀಠಿಕೆ. ಸುಮ್ಮನೆ ಯಾರಿಗೂ ಏನೋ ಒಂದು ಹೇಳ್ತು, ಎಷ್ಟೋ ಸಹಸ್ರ ಮಾಡಿದ್ರೆ ಅದರಲ್ಲಿ ಇದು ಒಂದು ಅಂದ್ಕೋಬಾರ್ದು ಅಂತ ಎಲ್ಲದನ್ನು ತೋರಿಸಿ, ನಮಗೆ ಪ್ರತಿಯೊಂದರಲ್ಲೂ ಸಹ ಎಲ್ಲೆಲ್ಲಿ ಹೇಳಿದೆ ಎಲ್ಲವನ್ನೂ ತೋರಿಸಿ ಇಲ್ಲಿಗೆ ಅವರ ಪೀಠಿಕೆ ಮುಗಿಯಿತು. ಇಷ್ಟು ಪೀಠಿಕೆ ಯಾರೂ ಹಾಕಿಲ್ಲ. ಶಂಕರಾಚಾರ್ಯರು ಹಾಕಿದ್ದಾರೆ ಒಂದೇ ಒಂದು ಶ್ಲೋಕದಲ್ಲಿ. ಅದನ್ನ ಇದಾದ್ಮೇಲೆ ಶ್ರುತಾಧರ್ಮ ಬರುತ್ತೆ. ಅದಕ್ಕೆ ಅದ್ ಮುಂದೆ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಅದನ್ನ ನೋಡೋಣ. ಅದು ಅದೇ ತರ ಶುಕನಿಧಿಯವರು ಚಿಕ್ಕದು, ಅವ್ರದ್ದು ಚಿಕ್ಕದು. ಶಂಕರಾಚಾರ್ಯದು ಒಂದೇ ಶ್ಲೋಕ, ಅದ್ಭುತ. ಅದೇ ಒಂದು ಶ್ಲೋಕ ಮಾಡೋದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಇದು ಮಂಗಳ, ಅದು ಮಂಗಳ ಶ್ಲೋಕವಾಗಿ ಮಾಡಿದ್ರು, ಅದು ಪೀಠಿಕೆಯೂ ಆಗುತ್ತೆ, ಅದು ಮಾಡ್ತಾರೆ. ಅದಕ್ಕೆ ಎಲ್ಲ ಇದಕ್ಕೂ ಅವರು ಅಂದ್ರೆ ಎಲ್ಲ ಆಚಾರ್ಯರು ಅಷ್ಟೇ ಒಂದು ಮಂಗಳ ಶ್ಲೋಕವನ್ನು ಮಾಡ್ತಾರೆ. ಪ್ರತಿಯೊಂದು ಗ್ರಂಥಕ್ಕೂ ಒಂದು ಮಂಗಳ ಶ್ಲೋಕವನ್ನು ಮಾಡ್ತಾರೆ. ಹಾಗಾಗಿ ಅದಕ್ಕೆ ಯಾವಾಗ್ಲೂ ಅದು ಭಗವಂತನಿಂದ ಶುರು ಆಗುತ್ತೆ, ಇಲ್ಲ ಅಕಾರದಿಂದ ಶುರು ಆಗುತ್ತೆ, ಯಾವ್ದಾದ್ರು ಮಂಗಳ ಪದದಿಂದ ಶುರುವಾಗುತ್ತೆ, ಶ್ರೀಯಿಂದ ಶುರುವಾಗುತ್ತೆ. ಆ ತರ ಇಲ್ಲಿ ಅದಕ್ಕೆ ಇವ್ರು ಮಾಡ್ತಾರೆ. ಇವರು ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೆ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿ ಸಾಕ್ಷಿಣೆ ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕ ಹಿತೇರತಂ
ವೇದಾಬ್ಜ ಭಾಸ್ಕರಂ ವಂದೇ ಶಮಾಧಿ ನಿಲಯಂ ಮುನಿಂ ಸಹಸ್ರಮೂರ್ತೆ ಪುರುಷೋತ್ತಮಸ್ಯ ಸಹಸ್ರನೇತ್ರಾನನ ಪಾದಬಾಹೋಃ ಸಹಸ್ರನಾಮಾಂ ಸ್ತವನಂ ಪ್ರಶಸ್ತಂ ನಿರುಚ್ಯತೆ ಜನ್ಮ ಜರಾದಿ ಶಾಂತ್ಯೈ ಅಂತ ಅವರು ಹೇಳ್ತಾರೆ. ಅಂದ್ರೆ ಇಲ್ಲಿ ಅವರು ಯಾರು ಕೃಷ್ಣನಿಗೆ ಹೇಳ್ತಾರೆ, ಯಾರು ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಸತ್ ಚಿತ್ ಆನಂದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಶ್ರುತಿ ಇರುತ್ತಲ್ಲ, ಅದನ್ನ ಅವರು ಸಚ್ಚಿದಾನಂದ ಅನ್ಬಿಟ್ಟು ಎಲ್ಲದರಲ್ಲೂ ಅವ್ರು ಸಚ್ಚಿದಾನಂದ ಭಗವಂತನಿಗೆ ಹೇಳಿರೋದು. ಆಮೇಲೆ ಬಂದವರು ವ್ಯಾಖ್ಯಾನವನ್ನು ಅವ್ರ ಶಿಷ್ಯರೆಲ್ಲ ಮಾಡ್ಬೇಕಾದ್ರೆ ಅದು ಶಿವನ ಪರವಾಗಿ ಮಾಡ್ತಾರೆ, ಮಾಡೋದನ್ನ ತಪ್ಪು ಅಂತ ಹೇಳದ. ಆದ್ರೆ ಶಂಕರಾಚಾರ್ಯ ಮಾಡಿ ನೋಡಿ, ಸಚ್ಚಿದಾನಂದ ರೂಪಾಯ ಕೃಷ್ಣ, ಇದೇ ಅವರು ಬಹಳ ಕಷ್ಟ ಅವ್ರಿಗೆ. ಇದು ಅದಕ್ಕೆ ಬೇರೆಯವ್ರು ಯಾರೋ ಮಾಡಿರ್ಬೇಕು, ಶಂಕರಾಚಾರ್ಯ ಅಲ್ಲ ಅಂತ. ಅವರಲ್ಲಿ ಎಲ್ಲರೂ ಅಲ್ಲ, ಮುಕ್ಕಾಲು ಭಾಗ ಒಪ್ಕೋತಾರೆ. ಕೆಲವರು ತುಂಬಾ ಇದಾಗಿದ್ದವರು ಇದೆ ಸಚ್ಚಿದಾನಂದ ಅಂತ ಕೃಷ್ಣನಿಗೆ ಹೇಳ್ಬಿಟ್ರಲ್ಲ, ಅದರಿಂದ ಅವ್ರು ಮಾಡಿದ್ದಲ್ಲ ಅಂತ ಅವ್ರ ಭಾವನೆ ಹೇಳ್ತಾನೆ. ಅವನು ಅಂತಹ, ಯಾಕಂದ್ರೆ ವೇದದಲ್ಲಿ ಸಚ್ಚಿತ್ ಆನಂದ ಭಗವಂತನಿಗೆ ಹೇಳಿರೋದು. ಕೃಷ್ಣಾಯ ಯಾರೋ ಅವನು ಅಂದ್ರೆ ಅವ್ನು ಹೇಳ್ತಾರೆ, ಅವನು ಅಕ್ಲಿಷ್ಟ ಕರ್ಮೆಣೆ, ರಾಮನ್ಗೆ ಹೇಳ್ತಲ್ಲ ಅಕ್ಲಿಷ್ಟ ಕರ್ತ ಅಂದ್ಬಿಟ್ಟು. ಯಾವ ಕೆಲಸವನ್ನು ಸುಲಭವಾಗಿ, ಕಷ್ಟ ಅಂತ ಏನು ಸುಲಭ ಅಂದ್ರೆ ನೋಡೋರಿಗೆ ಇಷ್ಟು ಸುಲಭ, ಆ ಥರ ಅಕ್ಲಿಷ್ಟ ಕರ್ಮೆಣೆ, ಯಾವ ಕೆಲಸವನ್ನು ಯಾವ ಆಯಾಸವಿಲ್ಲದೆ ಸುಲಭವಾಗಿ ಮಾಡುವವನು ಅವನು, ಅಕ್ಲಿಷ್ಟ ಕಾರಿಣೆ ಅವನು. ಯಾರೋ ನಮೋ ವೇದಾಂತ ವೇದ್ಯಾಯ, ಅವನು ವೇದಾಂತಗಳಲ್ಲಿ ಯಾರು ವೇದ್ಯ ಪ್ರತಿಪಾದಿಸಲ್ಪಟ್ಟಿದ್ದಾನೋ, ವೇದಾಂತ ಅದರಲ್ಲಿ ಉಪನಿಷತ್ತುಗಳೇ ವೇದಾಂತ ಅಂತ ಹೇಳಿವಿ. ಯಾರು ವೇದಾಂತದಲ್ಲಿ ಪ್ರತಿಪಾದಿಸಲ್ಪಟ್ಟಿದ್ದಾನೋ ಅಂತಹ ಗುರವೇ, ಹೇಳಿದ ಲೋಕಕ್ಕೆಲ್ಲ ಆದ್ಯ ಗುರು, ಅಂತಹ ಗುರವೇ ಯಾರು ಬುದ್ಧಿ ಸಾಕ್ಷಿನೇ. ಅವ್ರು ಹೇಳ್ತಾರೆ ಕಡೆಗೆ ಅವನು ಎಲ್ಲರಿಗೂ ಸಹ ಬುದ್ಧಿಗೆ ಸಾಕ್ಷಿ ಅಂದ್ರೆ ಎಲ್ಲರೂ ಇದರಲ್ಲೂ ಸಹ ಅವನು ಬುದ್ಧಿ ಸಾಕ್ಷಿ ಅಂದ್ರೆ ಬಹಳ ಅರ್ಥವನ್ನು ಮಾಡೋದು. ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದು ಪ್ರಚೋದನ ಮಾಡ್ತಾರಲ್ಲ, ಬುದ್ಧಿಯಿಂದ ಪ್ರಚೋದನೆ, ಅದೇ ಬುದ್ಧಿ ಸಾಕ್ಷಿನೇ. ಅಂದ್ರೆ ಅವರು ಮಾಡುವದಕ್ಕೆ ಪ್ರಚೋದನೆ ಮಾಡ್ತಾನೆ ಅಂತ ಒಂದು ಅರ್ಥ, ಎಲ್ಲ ಮಾಡೋದಕ್ಕೂ ಸಾಕ್ಷಿಯಾಗಿ ಅಂತರ್ಯಾಮ ಆಗಿರ್ತಾನೆ ಅರ್ಥ, ಬುದ್ಧಿ ಸಾಕ್ಷಿನೇ. ಅಂತಹ ಅವನಿಗೆ ನಮಃ, ಅವನ ನಮಸ್ಕಾರ ಮಾಡ್ತೇನೆ. ಅಷ್ಟೇ ಅಲ್ಲ, ಯಾರು ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕ ಹಿತೈರತಂ, ಅದೇ ಮೊದಲು ಭಗವಂತನ ಮಾಡಿದ್ರು, ಆಚಾರ್ಯ ಪರಂಪರೆ ಭಗವಂತ ಆದ್ಮೇಲೆ ನೆಕ್ಸ್ಟ್ ಕೃಷ್ಣದ್ವೈಪಾಯನ ಮಾಡ್ತಾರೆ. ಕೃಷ್ಣದ್ವೈಪಾಯನಂ ವ್ಯಾಸಂ, ವ್ಯಾಸಂ ಅನ್ನೋದು ಅವರ ವೇದದಿಂದ ವಿಭಜನೆ ಮಾಡಿದ್ರಿಂದ, ವ್ಯಾಸ ಅಂದ್ರೆ ವಿಭಜನೆ ಮಾಡೋದು, ವೇದವನ್ನ ವಿಭಜನೆ ಮಾಡಿದ್ರಿಂದ, ವ್ಯಾಸವನ್ನ ಮಾಡಿದ್ರಿಂದ ಅವರಿಗೆ ವ್ಯಾಸಾಚಾರ್ಯ ಅನ್ನೋ ಹೆಸರು ಬಂತು. ಯಾರಪ್ಪ ಅವನು ಕೃಷ್ಣದ್ವೈಪಾಯನ, ಅವರ ಹೆಸರು ಕೃಷ್ಣದ್ವೈಪಾಯನ ಅಂತ. ಅವನು ವ್ಯಾಸಂ, ಅವನು ಸರ್ವಲೋಕ ಹಿತೇರತಂ, ಅವರ ಉದ್ದೇಶ ಅಂದ್ರೆ ಸರ್ವಲೋಕಕ್ಕೂ ಹಿತವನ್ನೇ ಮಾಡೋದೇ ಅವರು. ರಥಂ ಅಂದ್ರೆ ಅದರಲ್ಲೇ ತೊಡಗಿರೋರು ಅಂತ. ವೇದವ್ಯಾಸರು ಎಲ್ಲ ಲೋಕಕ್ಕೂ ಹಿತವನ್ನೇ ಮಾಡೋದ್ರಲ್ಲಿ ತೊಡಗಿರುವಂತವರು. ಸರ್ವಲೋಕ ಹಿತೇರತಂ ಅವರು ಹೇಳ್ತಾರೆ, ಎಂತ ಅದ್ಭುತ ಆಗ್ತಾರೆ. ವೇದಾಬ್ಜ ಭಾಸ್ಕರಂ ವಂದೇ, ವೇದ ಅನ್ನೋ ಸಮುದ್ರ, ಆ ಸಮುದ್ರದಲ್ಲಿ ಕಮಲ, ಆ ಕಮಲನ್ನ ವೇದದಲ್ಲಿ, ಆ ಕಮಲ ಅಂದ್ರೆ ಅದು ಅರ್ಥ. ಅದಕ್ಕೆ ಭಾಸ್ಕರರು ಒಂದಂದ್ರೆ ಸೂರ್ಯ ಇದ್ರೆ ಮಾತ್ರ ಕಮಲ ಉದಯವಾಗುತ್ತೆ, ಸೂರ್ಯ ಇದ್ರೆ ಕಮಲ ಉದಯವಾಗಲ್ಲ. ವೇದ ಅನ್ನೋಕ್ಕೆ ಕಮಲವನ್ನ ಉದಯಿಸುವುದಕ್ಕೆ ಇವರು ಸೂರ್ಯನಾಗಿದ್ದಾರಂತೆ. ವೇದಾಬ್ಜ ಭಾಸ್ಕರಂ, ಅವರು ಸೂರ್ಯನ ವೇದ ಅನ್ನೋ ಇದಕ್ಕೆ ಹೂವಿಗೆ, ಕಮಲದ ಹೂವಿಗೆ ಸೂರ್ಯ ಭಾಸ್ಕರನಂತೆ ಇರುವಂತಹ ಅವರು ಒಂದೇ. ಅವರನ್ನ ಹೇಳ್ತಾರೆ. ಯಾಕೆ ಶಮಾಧಿ ನಿಲಯಂ ಮುನಿಂ, ಶಮಾಧಿ ನಿಲಯಂ, ಶಮಾಧಮ ಎಲ್ಲದಕ್ಕೂ ನಿಲಯ ಅಂತ ಅವರು. ಮುನಿಂ ಅಂದ್ರೆ ಎಲ್ಲವನ್ನು ಇಂದ್ರ ನಿಗ್ರಹಕ್ಕೆ, ಅದಕ್ಕೆ ಅವರೇ ಎಲ್ಲವನ್ನು ನಿಗ್ರಹಿಸುವಂತವರು. ಅವರಂತಹ ಕಡೆಗೆ ಅವರೇ ವಾಸಸ್ಥಾನ ಅಂತ. ಯಾರಾದರೂ ಶಮಧಮಾದಿಗಳನ್ನ ನಿಗ್ರಹ ಮಾಡಬೇಕು ಅಂದ್ರೆ ವೇದವ್ಯಾಸರನ್ನ ಧ್ಯಾನ ಮಾಡಿದ್ರೆ, ಯಾಕಂದ್ರೆ ಅವರಲ್ಲೇ ಎಲ್ಲ ಇರೋದು ಆಗುತ್ತೆ, ಸರ್ವ ಆಗುತ್ತೆ. ನಿಲಯಂ ಮುನಿಂ ಅಂದ್ರು, ಮುನಿಂ ಅಂದ್ರೆ ಅವರು ಋಷಿ, ಅವರು ಸಾಕ್ಷಾತ್ ವೇದವ್ಯಾಸ ಋಷಿ ಅಂತ ಮುನಿಂ ಋಷಿಂ ಅಂತ ಹೇಳ್ತಾರೆ. ಆಮೇಲೆ ಯಾರವರು ಸಹಸ್ರಮೂರ್ತೆ ಪುರುಷೋತ್ತಮಸ್ಯ ಕಡೆಗೆ ಅವರು ಇಲ್ಲಿ ಅವರಿಂದ ಇದು ಉದಯನವಾಗ, ಅಂದ್ರೆ ವೇದಗಳಿಂದ ಈ ವಿಷ್ಣು ಸಹಸ್ರನಾಮ ಎಲ್ಲ ವೇದಗಳಿಂದ ಆಯ್ದ ಮಂತ್ರಗಳು ಅಂತ. ಇದಕ್ಕೆ ಇವರು ಬನಂಜಯ ಗೋವಿಂದಾಚಾರ್ಯರು ಅವ್ರು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಳ್ತಾರೆ, ಮೊದಲು 36,000 ಮಂತ್ರಗಳಿಂದ 36,000 ಹೆಸರುಗಳನ್ನು ತೆಗೆದ್ರಂತೆ. 36,000 ಮಂತ್ರ, ಅದರಿಂದ 36,000 ಹೆಸರುಗಳು ತೆಗೆದಂತೆ. ಆಮೇಲೆ ತುಂಬಾ ದೊಡ್ಡದಾಯ್ತು ಅಂತ, ಹೇಗೆ ರಾಮಾಯಣ ಶತಕೋಟಿ ಹೋಗಿ 24,000 ಬಂದು ಅದನ್ನ 3,600ಗೆ ಇಳಿಸಿದಂತೆ. ಅದು 1/10 ಅನ್ನೋ ತರ. ಆ 3,600 ಜಾಸ್ತಿ ಅಂತ ಹೇಳಿ
ಅದನ್ನ ಕಡೆಗೆ 1,000ಕ್ಕೆ ಇಳಿಸಿದ್ರು. ಆ 1,000ನ್ನೇ ಪಾರ್ವತಿ ಚಿಕ್ಕದಾಗಿ ಇನ್ಯಾವುದು ಕೇಳ್ಬೋದಾ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಕೇಳ್ತಾಳೆ ಕಡೆಯಲ್ಲಿ. ಅದಕ್ಕೆ ಇಷ್ಟು ದೊಡ್ಡದಾಗಿ ಚಿಕ್ಕದಾಗುವಾಗ ರಾಮನ ಹೆಸರು ಹೇಳಿದ್ರು ಸಾಕು ಅಂತ ಹೇಳ ಈಶ್ವರ ಹೇಳ್ತಾನೆ. ಹಾಗೆ ಇವರು ಅದನ್ನೇ ಹೇಳ್ತಾರೆ. ಅವರು ಈ ವೇದ ಅನ್ನೋ ಅದರಿಂದ ತೆಗೆದಿರೋ ಏನದು ಯಾರು ಸಹಸ್ರ ಮೂರ್ತೆ ಅಂದ್ರೆ ಅವನು ಸಾವಿರಾರು ಅಂತ ತಲೆ ಉಳ್ಳವನು. ಮೂರ್ತೆ ಪುರುಷೋತ್ತಮಸ್ಯ ಪುರುಷೋತ್ತಮ ಪುರುಷಾಣಾಂ ಉತ್ತಮ ಪುರುಷೋತ್ತಮ ಪುರುಷಸ್ಯ ಉತ್ತಮ. ಪುರುಷೋತ್ತಮ ಅಂದ್ರೆ ಭಗವದ್ಗೀತೆಯಲ್ಲಿ ಅನೇಕ ವ್ಯಾಖ್ಯಾನ. ಪುರುಷರಲ್ಲೇ ಉತ್ತಮ, ಪುರುಷರೆಲ್ಲರಿಗಂತೂ ಉತ್ತಮ. ಅಥ ಪುರುಷೋತ್ತಮಸ್ಯ ಯಾರು ಸಹಸ್ರ ನೇತ್ರಾನನ ಪಾದಬಾಹೋ ಪುರುಷೋತ್ತಮನೆ ಹೇಳ್ಬಿಟ್ರು. ಸಹಸ್ರ ಪಾದ, ಸಹಸ್ರ ನೇತ್ರ, ಸಹಸ್ರ ಬಾಹು, ಸಹಸ್ರ ಶೀರ್ಷ. ಪುರುಷ ಸೂಕ್ತವನ್ನೇ ಒಂದೇ ಏನೇ ಹೇಳ್ಬಿಟ್ರು. ಅಂತ ಸಹಸ್ರ ನೇತ್ರಾನನ ಪಾದಬಾಹೋ. ಆಮೇಲೆ ಸಹಸ್ರನಾಮ್ನಂ ಸ್ತವನಂ ಪ್ರಶಸ್ತಂ. ಅಲ್ಲಿ ಲಿಂಕ್ ಮಾಡಿ ಯಾಕೆ 1000ವನ್ನ ಹೇಳ್ತು ಅನ್ನೋದಕ್ಕೆ, ಸಾಧಾರಣ ಶ್ರುತಿನಲ್ಲಿ 1000 ತಲೆ 1000 ಕಾಲು 1000 ಕಣ್ಣು ಅಂತ ಹೇಳ್ತೀವಿ. 1000 ಕಾಲು ಅಂತ ಹೆಸರು 1000 ಹೇಳ್ತಾರೆ. 1000 ತಲೆ ಇದ್ರೆ ಒಂದಕ್ಕೊಂದು ಹೆಸರು ಬೇಕಲ್ಲ. ಅದಕ್ಕೆ ಸಹಸ್ರನಾಮ್ನಾಂ ಸ್ತವನಂ ಪ್ರಶಸ್ತಂ. ಹಾಗಾಗಿ ಭಗವಂತನಿಗೆ ಶ್ರುತಿಯೆಲ್ಲ 1000 ಅಂತ ಹೇಳೋದ್ರಿಂದ ಈ ಹೆಸರು ಸಹ ಅಂದ್ರೆ 1000ಕ್ಕೆ ನಿಲ್ಲಿಸ್ಕೊಂಡಿದೆ ಅಂತ. 1000ವೇ ಅಲ್ಲ, ಬೇಕಾದಷ್ಟಿದೆ. ಎಲ್ಲಕ್ಕೂ ಶ್ರುತಿನಲ್ಲಿ 1000 ಅಂತ ಭಗವಂತ ಹೇಳೋದ್ರಿಂದ ನಾಮವನ್ನು ಸಹ 1000ವೇ ಹೇಳೋಣ. ಎಂತ ಅದ್ಭುತವಾದ ವ್ಯಾಖ್ಯಾನ. ಒಂದೇ ಶ್ಲೋಕ ಆದ್ರೂ ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಶಂಕರಾಚಾರ್ಯರು. ಸವನಂ ಪ್ರಶಸ್ತಂ. ಅದಕ್ಕೆ 1,000 ಹೆಸರೇ ಪ್ರಶಸ್ತವಾದ್ದು ಅಂದ್ಬಿಟ್ಟು ನಿರುಚ್ಯತೆ ಜನ್ಮ ಜರಾದಿ ಶಾಂತ್ಯೈಹಿ. ಕಡೆಗೆ ಇದಕ್ಕೆ ನಿರುಚ್ಯತೆ ಅಂದ್ರೆ ನಿರ್ವಚನ ಮಾಡಲಾಗುತ್ತದೆ ಅಂತಾರೆ. ಅಂತ ನಿರ್ವಚನ ಮಾಡ್ತೀನಿ ಅಂತ ಹೇಳ್ಕೊಳ್ಳಲ್ಲ, ಇದರಲ್ಲಿ ನಿರ್ವಚನ ಮಾಡಲಾಗ್ತಲ್ಲ. ಇದು ಜನ್ಮ ಜರಾದಿ ಶಾಂತೈಹಿ. ಇದು ಯಾತಕ್ಕೆ ಅಂದ್ರೆ ಇದು ಮೋಕ್ಷಕ್ಕೆ ಅಂತ ಹೇಳಿದೆ. ಜನ್ಮ ಜರಾದಿ, ಜನ್ಮ ಶಾಂತ ಆಗೋದು ಅಂದ್ರೆ ಮುಪ್ಪು ಯಾವುದು. ಜರಾದಿ ಅಂತ ಹೇಳ್ಬೇಕಾದ್ರೆ ಅಷ್ಟಗುಣ ಹೇಳಿದ್ವಲ್ಲ, ಮೋಕ್ಷಕ್ಕೆ ಹೇಳ್ಬೇಕಾದ್ರೆ ಅಷ್ಟಗುಣವನ್ನ ಪಡಿಬೇಕು. ಇದರಲ್ಲಿ ಹೋಗ್ಬೇಕಾದ್ರೆ ನಮಗೆ ಹಸಿವು, ಬಾಯಾರಿಕೆ, ಮುಪ್ಪು, ಆಮೇಲೆ ವ್ಯಾಧಿಗಳು, ಮತ್ತೆ ಎಲ್ಲವೂ ಹೋಗ್ಬೇಕಾದ್ರೆ ಯಾರು ಹೋಗ್ಬೇಕಾದ್ರೆ ಇದು ಬೇಕು. ಅಂದ್ರೆ ಮೋಕ್ಷಕ್ಕೆ ಪ್ರದಾಯಕವಾದದ್ದು ಅಂತ ಅದನ್ನ ಹೇಳ್ಕೋದು. ಅದಕ್ಕೆ ಅಂದ್ರೆ ಇದನ್ನ ಅದಕ್ಕೋಸ್ಕರ ಮೋಕ್ಷೋಪಾಯಕ್ಕಾಗಿ ಇದನ್ನ ನಿರ್ವಚನ ಮಾಡಲಾಗುತ್ತದೆ ಅಂದ್ಬಿಟ್ಟು ಅದ್ಭುತವಾಗಿ ಅವರು ಇದನ್ನ ಇದಕ್ಕೆ ಒಂದೇ ಶ್ಲೋಕ ಅಂದ್ರೆ ಇದು 2 ಶ್ಲೋಕದಲ್ಲಿ ಇದರಲ್ಲಿ 2 ಶ್ಲೋಕ ಮಾಡಿದ್ದಾರೆ. ಒಂದೇ ಶ್ಲೋಕ ಅದು 4 ದೊಡ್ಡದಾಗಿ ಸೇರೋದಕ್ಕೆ. ಅದಾದ್ಮೇಲೆ ಮುಂದಕ್ಕೆ ವೈಶಂಪಾಯನವಾಚ ಹೋಗ್ತಾರೆ. ಅದಕ್ಕೆ ಬರಕ್ ಮುಂಚೆ ನೋಡೋಣ ಇವ್ರದ್ದು. ಮತ್ತೆ ಮಾಧ್ವ ಭಾಷೆಯಲ್ಲಿ ಮೂಲ ನಂಗೆ ಸಿಕ್ಲಿಲ್ಲ. ಇವರು ಬರೆದಿರೋ ಇದರಲ್ಲಿ ನೇರವಾಗಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಕೆಲವು ಒಂದು ಅವರ ಪೀಠಿಕೆಯಲ್ಲಿ ಬರೆದಿರುವಂತ ಪೀಠಿಕೆಯಲ್ಲಿ ಕೆಲವು ಹೇಳಿದ್ದಾರೆ. ಅದನ್ನ ತಗೋಬೇಕಂತವರ ನೇರವಾಗಿ ಅಂದ್ರೆ ಇವರು ಬರೆದಿರೋದಕ್ಕೆ ಒಬ್ರು ಪೀಠಿಕೆ ಬರೆದಿದ್ದಾರೆ. ಅವ್ರು ಅದರಲ್ಲಿ ಮುನ್ನುಡಿ ಅದರಲ್ಲಿ ತಗೋಬೇಕಂತವರ ಇದು ವಿಷ್ಣು ಸಹಸ್ರನಾಮಕ್ಕೆ ಅವರು ಪೀಠಿಕೆ ಮಾಡಲಿಲ್ಲ. ಇವರು ಸಹ ಈ ಶ್ರುತಿಗಳು ಹೇಳ್ದಲ್ಲ, ಅವರು ಸಹ ಚಿಕ್ಕದಾಗಿ ಮಾಡಿದ್ದಾರೆ. ಇವ್ರದ್ದು ಪೀಠಿಕೆ ಚೆನ್ನಾಗಿದೆ. ಅಂದ್ರೆ ತುಂಬಾ ಚೆನ್ನಾಗಿದೆ ಇವ್ರದ್ದು. ಅಂದ್ರೆ ಬಹಳ ನಮ್ರವಾಗಿ ಹೇಳಿದ್ದಾರೆ ಅವ್ರದ್ದು. ಅದಕ್ಕೆ ವಿಷ್ಣು ನಾಮಾರ್ಥ ದೀಪಿಕಾ ಅಂತ ಹೆಸರಿಟ್ರು ಅವರು. ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ವಿಷ್ಣು ನಾಮಾರ್ಥ ದೀಪಿಕಾ. ಇವರು ಬರ್ದಿರೋದಕ್ಕೆ ಹೆಸರು ಹೇಗೆ ಭಗವದ್ಗುಣ ದರ್ಪಣ ಅಂತ ಅವ್ರು ಇಟ್ರು. ಆಮೇಲೆ ವಿಷ್ಣು ಸಹಸ್ರನಾಮ ಭಾಷ್ಯ ಅಂತ ಶಂಕರ್ ಇಟ್ರು. ಆ ತರ ಇವರು ವಿಷ್ಣು ನಾಮಾರ್ಥ ದೀಪಿಕಾ ಅಂತ ಹೆಸರಿಟ್ಟಿದ್ದಾರೆ ತಮ್ಮ ಇದಕ್ಕೆ. ಅದನ್ನ ಹೇಳ್ತಾರೆ, ಏನೇಯಂ ಪ್ರಭುಣಾ ಪ್ರೋಕ್ತ ಯಸ್ಯ ವೈ ನಾಮ ಸಂಹಿತ ತಂತಾಂ ತಶ್ಚ ತದಾ ಸದಾ ವಂದೇ ತದೀಯೋಹಂ ಶುಕಸ್ಸುದೀಹಿ. ಶುಕಸ್ಸುದಿ ಅಂತ ಅವರ ಹೆಸರು. ಶುಕಸ್ಸುದೀಹಿ ಸನಕಾದೀನ್ ಗುರುನ್ನತ್ವ ಪೂರ್ವಾಚಾರ್ಯೋಕ್ತ ಯುಕ್ತಿಭಿಃ ಕ್ರಿಯತೆ ವಿಷ್ಣುಭೃತ್ಯೇನ ವಿಷ್ಣುನಾಮಾರ್ಥ ದೀಪಿಕಾ. ನಾನು ವಿಷ್ಣುದ ದಾಸ ಕ್ರಿಯತೆ ಮಾಡ್ತೀನಿ ಅಂದ್ರೆ ವಿಷ್ಣು ಭೃತ್ಯೇನ ವಿಷ್ಣುವಿನ ದಾಸನಾದ ನಾನು, ಯಾರು ಶುಕಸ್ಸುದಿಯಾದ ನಾನು, ವಿಷ್ಣುನಾಮಾರ್ಥ ದೀಪಿಕಾ ಕ್ರಿಯತೆ ವಿಷ್ಣುನಾಮಾರ್ಥ ದೀಪಿಕೆಯನ್ನ ಮಾಡ್ತೇನೆ. ಯಾರಿಂದಂದ್ರೆ ಇದು ಏನ ಅಯಂ ಪ್ರಭುಣಾ ಪ್ರೋಕ್ತ, ಸಾಕ್ಷಾತ್ ಭಗವಂತನಿಂದಲೇ ಹೇಳಲ್ಪಟ್ಟಿದ್ದು ಇದು. ಅಂದ್ರೆ ಭಗವದ್ಗೀತೆಯಲ್ಲಿ ಮಹಾಭಾರತ ಆದ್ರಿಂದ. ಆಮೇಲೆ ಇಲ್ಲಿ ಪ್ರಭುಣ ಅನ್ಬೇಕಾದ್ರೆ ಭಗವಂತನ ತಗೋಬಹುದು, ವೇದವ್ಯಾಸರು ತಗೋಬಹುದು, ಯಸ್ಯ ವೈ ಆಮೇಲೆ ಭೀಷ್ಮರನ್ನು ತಗೋಬಹುದು. ಯಸ್ಯ ವೈ ನಾಮ ಸಂಹಿತ, ಯಾವ ಒಂದು ನಾಮ ಸಂಹಿತೆಗೆ ಸಂಹಿತಾಯಾಮ ಅಂತ ಹೇಳ್ತಾರೆ ಅವಶಾಸನ ಪರ್ವದಲ್ಲಿ. ಅದಕ್ಕೆ ಇದು ನಾಮ ಸಂಹಿತೆ ಸಹಸ್ರ ಇದು ಸಂಹಿತದಲ್ಲಿ. ತಂತಾಂ ತಶ್ಚ ಸದಾ ವಂದೇ ತದೀಯೋಹಂ ಶುಕಸ್ತುತಿ ಅಂತಂದ್ರೆ ತಂತಾಂ ತಶ್ಚ ಅಂದ್ರೆ ಯಾರ್ಯಾರು ಅಲ್ಲಲ್ಲಿ ಇವರು ಎಲ್ಲರನ್ನೂ ಒಟ್ಟಿಗೆ ಹಾಕ್ಬಿಟ್ರು.
ವೇದವ್ಯಾಸರು ಅವರ ಹೇಳಿದಲ್ಲ ಗುರುಗಳು ಎಲ್ಲರೂ ಅವ್ರು ಎಷ್ಟು ಯಾರ್ಯಾರು ಮಾಡಿದಾರೋ ತಮ್ ತಶ್ಚ ಸದಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ತದೀಯ ಯಾರು ಅಹಂ ಶುಕಸ್ಸುದಿಯ ನಾನು ಅವರೆಲ್ರಿಗೂ ನಮಸ್ಕಾರ ಅಂದ್ರೆ ಆಚಾರ ನಮಸ್ಕಾರ ಮಾಡಿ ವೇದವ್ಯಾಸರಾದಿ ಭಗವಂತ ವೇದವ್ಯಾಸರಾದಿಯಾಗಿ ಇಲ್ಲಿ ಬ್ರಹ್ಮರ್ಷಿಗಳು ಋಷಿಗಳು ಅವರೆಲ್ಲ ಬರ್ತಾರೆ, ಅವರಿಗೆಲ್ಲ ನಮಸ್ಕಾರ ಮಾಡಿ ಇದನ್ನ ಬರ್ತೀನಿ ಅಂತ ಹೇಳ್ತಾರೆ ಕಡೆಗೆ. ಅವಾಗ ಅದನ್ನ ಹಿಂದೆ ಹೇಳಿದ್ದಾನೆ ತೊಗೊಳ್ತಾರೆ. ಯದ್ಯಪಿ ಪಿತಾಮಹಾತ್ ಅನುಮೋದಿತ ಗಣಪತಿ ಶೋಧಿತ ಭಗವದುದಿತ ಶಾಸ್ತ್ರಸ್ಯ, ಇದು ಯದ್ಯಪಿ ಪಿತಾಮಹ ಅನುಮೋದಿತ, ಇಲ್ಲಿ ಸಾಕ್ಷಾತ್ ಬ್ರಹ್ಮನಿಂದ ಅನುಮೋದನೆಗೊಂಡಲ್ಪಟ್ಟಿದೆ, ಅನುಮೋದಿತ ಗಣಪತಿ ಶೋಧಿತ. ಇಲ್ಲಿ ಇದು ಮಹಾಭಾರತವನ್ನ ಗಣಪತಿ ಕೂತ್ಕೊಂಡು ಬರ್ದ, ಅವ್ರು ಹೇಳ್ತಾ ಹೋದ್ರೆ ಬರಿತಾ ಹೋಗ್ತಾ ಇದ್ದ ಅವನು. ಎಲ್ಲೂ ನಾನು ನಿಲ್ಲದೆ ಇರೋ ತರ ಹೇಳ್ಬೇಕು ಅಂತ ಅವ್ರಿಗೆ ಆಗ್ತಾನೆ ಅವ್ರಿಗೆ. ಆಗ ಅವ್ರು ಹೇಳ್ತಾ ಹೋದ್ರೆ ಇವ್ರು ಅಷ್ಟು ವೇಗವಾಗಿ ಬರ್ಕೊಂಡು ಹೋಗ್ತಾನೆ. ಆಗ ಅವ್ರು ಏನ್ ಮಾಡ್ತಾರೆ, ಅವ್ರೊಂದು ಕಂಡೀಷನ್ ಹಾಕ್ತಾರೆ ವೇದವ್ಯಾಸರು, ನಾನು ಹೇಳೋದನ್ನ ನೀನು ಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬರಿಬೇಕು ಸರಿ ಅನ್ಬಿಟ್ಟು. ಅವನು ವಿದ್ಯಾಗಣಪ ಇದ್ದಾನೆ. ಇವರು 100 ಶ್ಲೋಕ 200 ಶ್ಲೋಕ ಒಂದು ಬಹಳ ಕ್ಲಿಷ್ಟವಾದ ಶ್ಲೋಕವನ್ನು ಈಗಲೂ ಮಹಾಭಾರತ ನೋಡ್ಬೋದು, ಇದೆ ಅದು, ಇದು ಸುಳ್ಳಲ್ಲ ಅನ್ನೋದಕ್ಕೆ ಬಹಳ ಕ್ಲಿಷ್ಟವಾದ ಛಂದಸ್ಸು, ಬಹಳ ಕಷ್ಟ ಅದು. ಆಗ ಗಣಪತಿ ಏನ್ ಮಾಡ್ತಿಂತ ಅಲ್ಲಿ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡೋವಂತಾನೆ. ಆ ಒಂದು ಕ್ಷಣ ಯೋಚನೆ ಮಾಡುವಾಗ ಇವ್ರ ಮೇಲೆ ಇನ್ನೊಂದು 100-200 ಶ್ಲೋಕ ಇವ್ರ 100-200 ತಲೆಗೆ ಬಂದ್ಬಿಡೋದು. ಮತ್ತೆ ಅದಾಗುವಾಗ ಇನ್ನೊಂದು ಇದೇ ತರ. ಅದಕ್ಕೆ ಗಣಪತಿ ಶೋಧಿತ. ಆಮೇಲೆ ಭಗವದುದಿತ ಶಾಸ್ತ್ರಸ್ಯ, ಇದು ಭಗವಂತನಿಂದಲೇ ಉದಿತವಾದ ಶಾಸ್ತ್ರ. ಇದು ಭಗವದ್ಗೀತೆ ಬರ್ತಲ್ಲ, ಅದು ಉದಿತ ಶಾಸ್ತ್ರಸ್ಯ ಅಲ್ಲಿ ಹೇಳುವ ಅದರಲ್ಲಿ ಮಹಾಭಾರತದಲ್ಲಿ ಬರೋದು, ಅದರಲ್ಲಿ ಭಗವದ್ಗೀತೆ ಇದನ್ನ ಹೇಳ್ದ ನಾರಾಯಣೀಯ ಯಾನ ಸಂಧಿ ಅದೆಲ್ಲ ಬರ್ತಲ್ಲ, ಅದೆಲ್ಲವೂ ಸಹ. ಧರ್ಮೇ ಚಾತ್ತೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್. ಅದಕ್ಕೆ ಧರ್ಮದಲ್ಲೇ ಅರ್ಥದಲ್ಲಿ ಕಾಮ ಮೋಕ್ಷ ಯಾವ್ದ್ರಲ್ಲೂ ಆದ್ರೂ ಸರಿ ಅದನ್ನ ಹೇಳ್ತಾರೆ. ಅದರಲ್ಲಿ ಇದನ್ನ ಬಿಟ್ಟು ಇವನಿಗೆ ಹೇಳೋದು, ಯುಧಿಷ್ಠನಿಗೆ ಹೇಳೋದು ಭರತರ್ಷಭ ಅಂತ, ಯದಿ ಹಾಸ್ತಿ ತದನ್ಯತ್ರ, ಇಲ್ಲಿ ಏನಿದೆಯೋ ಇನ್ನೊಂದ್ ಕಡೆ ಇರ್ಬೋದು, ಎನ್ನೇ ಹಾಸ್ತಿ ನ ಕಶ್ಚಿತ್, ಇಲ್ಲಿಲ್ದೇ ಇದ್ರೆ ಬೇರೆ ಎಲ್ಲೂ ಇರೋಕ್ ಸಾಧ್ಯವಿಲ್ಲ. ಇಲ್ಲಿರೋದು ಬೇರೆ ಕಡೆ ಇರಬಹುದು, ಇರುತ್ತೆ ಅಂತಾನೂ ಇಲ್ಲ, ಇರಬಹುದು. ಇಲ್ಲಿಲ್ದೇ ಇದ್ರೆ ಬೇರೆ ಎಲ್ಲೂ ಇರೋಕ್ ಸಾಧ್ಯವಿಲ್ಲ ಅಂದ್ಬಿಟ್ಟು ಇದನ್ನ ಅವರು ಪರಾಶರ ಹೇಳುದು ಅದೆಲ್ಲ ಇಟ್ಕೊಂಡು ಮಾಡ್ತಾರೆ. ಅದನ್ನ ಹೇಳ್ತಾರೆ. ಇತ್ಯೇವಂ ಮಹಾಪ್ರಮಾಣಭೂತಸ್ಯ ವೇದಾರ್ಥಸ್ಯ ಮಹಾಭಾರತಸ್ಯ, ಅದರಿಂದ ಇತರ ಅತ್ಯಂತ ಪ್ರಮಾಣವಾದದ್ದು ಮಹಾಪ್ರಮಾಣಭೂತಸ್ಯ, ಮಹಾಭಾರತವೇ ಶಾಸ್ತ್ರ ಗ್ರಂಥವಾದಿಂದ ಪ್ರಮಾಣಭೂತವಾದದ್ದು. ಯಾಕೆಂದ್ರೆ ವೇದಾರ್ಥಸ್ಯ ಮಹಾಭಾರತ, ವೇದದ ಉಪಬ್ರಹ್ಮಣವಾದಿಂದ ವೇದದ ಅರ್ಥವನ್ನೇ ಇದೆ ಮಹಾಭಾರತಸ್ಯ. ಆಮೇಲೆ ಸರ್ವಸ್ವ ಭೂತೆ ಭಗವನ್ನಾಮ ಸಹಸ್ರೆ, ಅದಕ್ಕೆ ಎಲ್ಲ ಸರ್ವಸ್ವ ಭೂಭೃತೆ ಸರ್ವಸ್ವ ಭೃತೆ. ಕೆಲವು ತುಂಬಾ ಇದರಲ್ಲಿ ಪ್ರಿಂಟು ಅದು ಯಾರು ಸರಿಯಾಗಿ ಶೋಧನೆ ಮಾಡಿಲ್ಲ, ಕೆಲಸ ನಾವು ಸರಿ ಮಾಡ್ಕೊಳ್ಬೇಕು. ಭೃತೆಗೂ ಭೂತೆಗೂ ಇದು ಕಾಣೋದು ಸಂಸ್ಕೃತದಲ್ಲಿ ಸ್ವಲ್ಪ ಕಷ್ಟ. ಅದು ಅವ್ರು ಹಾಗೆ ಬರ್ದಿರ್ಬೇಕಾದ್ರೆ ಪ್ರಿಂಟಿಂಗ್ ಮಾಡಿದ್ರೆ ಸರ್ವಸ್ವ ಭೃತೆ ಆಗ್ಬೇಕದು. ಎಲ್ಲದಿಂದ ಧರಿಸಲ್ಪಡುವಂತದ್ದು ಯಾರು ಭಗವನ್ನಾಮ ಸಹಸ್ರೆ. ಆಮೇಲೆ ಪ್ರಮಾಣಾಂತರ ಅಪೇಕ್ಷಾ ನಾಸ್ತಿ, ಇದಕ್ಕೆ ಇನ್ನೊಂದು ಪ್ರಮಾಣದ ಅಪೇಕ್ಷೆ ಇಲ್ಲ. ಇನ್ನೊಂದು ಪ್ರಮಾಣ ಅಂದ್ರೆ ಇದನ್ನ ನಾವು ಇವರು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ, ಯಾರು ನಮ್ಮ ಪರಾಶರ ಭಟ್ರು ತೋರಿಸ್ಕೊಟ್ಟಿದ್ದಾರೆ. ಇವರು ಹೇಳ್ತಾರೆ ಅವಶ್ಯಕತೆ ಇಲ್ಲ, ಪ್ರಮಾಣಾಂತರ ಅಪೇಕ್ಷಾ ನಾಸ್ತಿ. ತಥಾಪಿ ಹಾಗಿದ್ರೂ ಸಹ ಇದಕ್ಕೆ ಪ್ರಮಾಣಾಂತರ ಬೇಡ. ಆದ್ರೂ ಸಹ ಇಲ್ಲಿ ಹೇಳಿರುವಂತ ಇಲ್ಲಿ ಮುಂದೆ ಹೇಳುತ್ತ ತಥಾಪಿ ಭಗವತಸ್ತ ತದ್ಭಜನಸ್ಯ, ಸಾಕ್ಷಾತ್ ಭಗವಂತನೇ ಇದನ್ನು ಕೊಂಡಾಡಿನಲ್ಲ. ಭಜನಸ್ಯ ವೇದವ್ಯಾ ಇವರಿಗೆ ಭೀಷ್ಮರಿಗೆ ಸರ್ವಜ್ಞ ಅವರು ಎಲ್ಲರೂ ಕೊಂಡಾಡಿದಾರಲ್ಲ, ಅವರು ಭಜನೆ ಮಾಡ್ದಿಂದ ಅವರು ಕೂತ್ಕೊಂಡು ಕೇಳಿದ್ರಲ್ಲ, ಅದರಿಂದ ಭಜನಸ್ಯ ಚ ಸರ್ವಶ್ರುತಿ ಸ್ಮೃತಿ ಸೂತ್ರ ನಿಷ್ಪನ್ನ ದ್ಯೋತನಾಯ. ಎಲ್ಲ ಸರ್ವಶ್ರುತಿ ಸ್ಮೃತಿ, ಎಲ್ಲ ಸ್ಮೃತಿಗಳು ಅದರಿಂದ ಶ್ರೀಕುಮಾರ ಶ್ರುತಿಗಳು, ಸರ್ವಶ್ರುತಿ ಸ್ಮೃತಿ ಸೂತ್ರ, ಅನೇಕ ಸೂತ್ರಗಳಿದೆ. ಇವರು ವೇದವ್ಯಾಸರು ಬ್ರಹ್ಮಸೂತ್ರ ಬರೆದ್ರು, ಗೌತಮರು ನ್ಯಾಯಸೂತ್ರ ಬರೆದ್ರು, ಅದೇ ತರ ಆಮೇಲೆ ಜೈಮಿನಿಗಳು ಇದರಲ್ಲಿ ಪೂರ್ವ ಸೂತ್ರಗಳು ಬರೆದ್ರು. ಅದನ್ನ ಎಲ್ಲಾ ಶ್ರುತಿಗಳು ಸೂತ್ರ ನಿಷ್ಪನ್ನತ್ವೋದ್ಯೋತನಾಯ, ಎಲ್ಲ ಸೂತ್ರಗಳು ನಿಷ್ಪನ್ನವಾಯ್ತಲ್ಲ ಅದನ್ನ ಪ್ರಮಾಣಪಡಿಸಲು ದ್ಯೋತನಾಯ, ಅದರಿಂದ ಬೆಳಗುಗೊಳಿಸಲುಗೋಸ್ಕರ ನಿಸ್ಸಂಶಯತೆಯ, ಯಾವ ಸಂಶಯವೂ ಇಲ್ಲದೆ ನಿಸ್ಸಂಶಯತೆಯ, ಯಾವ ಸಂಶಯವೂ ಇರಬಾರ್ದು. ಇದನ್ನು ಕೇಳೋರಿಗೆ ನಿಸ್ಸಂಶಯತೆಯ ಹೇಳ್ತಾರೆ. ತತ್ ಸ್ವರೂಪ ಗುಣಾದಿ ಪ್ರತಿಪತ್ತಯೇ, ಇವರು ಹೇಳ್ತಾರೆ ಇಲ್ಲಿ
ಇವರು ಗುಣ ಸ್ವರೂಪ ಗುಣಾದಿ ಪ್ರತಿಪತ್ತೆಯೇ, ಭಗವಂತನ ಸ್ವರೂಪ ಗುಣ ಅದನ್ನು ತೋರಿಸೋದು ಪ್ರತಿಪತ್ತೆಯ ಅಂದ್ರೆ ಪ್ರತಿಪಾದಿಸಲು ಪತ್ತೆಯೇ ಚ ಕದೆ ಕ್ವಚಿತ್ 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 ಪ್ರಮಾಣಾಂತರ ಮುಚ್ಚತೆ. ಇದಕ್ಕೋಸ್ಕರ ಮಧ್ಯದಲ್ಲಿ ಇದೆಲ್ಲ ಬರ್ತಲ್ಲ, ಅದಕ್ಕೋಸ್ಕರ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣಾಂತರವನ್ನು ಸಹ ತಗೊಂಡಿದೀವಿ. ಅವಶ್ಯಕತೆ ಇಲ್ಲ, ಆದರೂ ಸಹ ಪ್ರಮಾಣಾಂತರಗಳಲ್ಲೂ ವಿರೋಧ ಇರೋದಕ್ಕೆ ಅವನ ಸ್ವರೂಪ ಗುಣವನ್ನು ಮಾಡಬೇಕಾದ್ರೆ ಇತರ ಪ್ರಮಾಣ ಇವತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದು, ವಿಷ್ಣು ಪುರಾಣದಲ್ಲಿ ಹೇಳಿದ್ದು, ವಾರ ತೆಗಿತಾರಲ್ಲ ಆ ತರ ಕ್ವಚಿತ್ ಅದನ್ನು ಉಚ್ಚತೆ ಅದು ಸಹ ಹೇಳಲ್ಪಟ್ಟಿದೆ. ಕಡೆಗೆ ವೈಶಂಪಾಯನ ವಾಚ ಇತಿ ಸೂತೋಕ್ತಿ ಇದು ಆಯ್ತಲ್ಲ, ವೈಶಂಪಾಯನ ವಾಚ ಅಂತ ಬರ್ತಲ್ಲ ಆ ತರ ಇತಿ ಸೂತೋಕ್ತಿ ಆ ತರ ಅವರಿಂದ ಅಂದ್ರೆ ಇದು ಸೂತ ಪುರಾಣರು ಹೇಳೋದು. ಇದು ಜನಮೇಜಯನಿಗೆ ವೈಶಂಪಾಯನರು ಹೇಳೋದನ್ನ ಸೂತ ಪುರಾಣಿಕರು ಇದರಲ್ಲಿ ವನದಲ್ಲಿ ಅಲ್ಲಿ ನೈಮಿಷಾರಣ್ಯದಲ್ಲಿ ಎಲ್ರಿಗೂ ಹೇಳೋದು, ಅದಕ್ಕೆ ಸೂತೋಕ್ತಿ ಅಂತ ಹೇಳಿದ್ರು. ಅದಕ್ಕೆ ಅದರಲ್ಲಿ ಹೇಳ್ತಾರೆ ಸರ್ಪಯಜ್ಞೆ ಆಸೀನಂ ಜಮೇಜಯಂ ಪ್ರತಿಂತತ್. ಇದು ಈಗ ಹೇಳಿರೋ ಪೀಠಕ್ಕೆ ಇದಕ್ಕೆ ಶುತ್ವ ಧರ್ಮ ಶೇಷಣ ಅದಕ್ಕೆ ಹೇಳೋದು. ಅದಕ್ಕೆ ಹೇಳ್ಕೊಂಬಿಡೋಣ, ಇದು ಹೇಳಿರೋದು ಹೇಳ್ಕೊಡೋಣ. ಜನೇಜಯಂ ಪತಿ ತತ್ಪೂರ್ವೇಶಾಂ ವೃತ್ತಾಂತ ಕಥನಪಿ ಭಗವತ ಶ್ರೀ ವೇದವ್ಯಾಸೇನ ನಿಯುಕ್ತಶ್ಚಿಷ್ಯೋ ವೈಶಂಪಾಯನಃ ಜನಮೇಜಯಂ ಪ್ರತಿ ಉಕ್ತಾನೆ ಅನುವಾದಪೂರ್ವಕಂ ಸರ್ವಶಾಸ್ತ್ರ ಸಾರಾರ್ಥ ಪ್ರಕಾಶಕಂ ಯುಧಿಷ್ಠಿರಂ ಭೀಷ್ಮ ಸಂವಾದಂ ಉಕ್ತವಾನೆ. ಮುಂದೆ ಹೇಳೋದನ್ನ ಹೇಳ್ಕೊಂಡು ಹೋಗ್ತಾರೆ. ಇದರಿಂದ ಇದು ಸರ್ಪಯಜ್ಞದಲ್ಲಿ ಮಧ್ಯದಲ್ಲಿ ನಡೀತಿರ್ಬೇಕ. ಆಗ ಕಥೆಯನ್ನು ಹೇಳ್ಬೇಕಾದ್ರೆ ವೈಶಂಪಾಯನರಿಂದ ಮಹಾಭಾರತವನ್ನ ಜನಮೇಜಯನಿಗೆ ಹೇಳ್ತಿರ್ಬೇಕಾದ ಅಂದ್ರೆ ಇದು ವೈಶಂಪಾಯನ ಅದ ಕಡೆಗೆ ಜನಮೇ ಪ್ರತಿ ಉಕ್ತಾನೆ ಅನುವಾದ ಪೂರ್ವಕಂ, ಅದನ್ನ ಅನುವಾದ ಪೂರ್ವಕವಾಗಿ ಅಲ್ಲಿ ಏನ್ ಹೇಳಿದೋ ಅದನ್ನ ಅನುವಾದವನ್ನ ಮಾಡಿಕೊಂಡು ಹೇಳ್ತಾ ಕಡೆ ಅದಕ್ಕೆ ಇದರಲ್ಲಿ ಹೇಳಬೇಕಾದ್ರೆ ಎಲ್ಲ ಹೇಳ್ತಾರೆ ಸರ್ವಶಾಸ್ತ್ರ ಸಾರಾರ್ಥ ಪ್ರಕಾಶಕಂ. ಅವ್ರು ಹೇಳೋದು ಅವ್ರಿಗೆ ಹೇಳ್ಬೇಕ, ಇದು ಎಲ್ಲಾ ಶಾಸ್ತ್ರಗಳ ಸಾರವನ್ನ ಪ್ರಕಾಶಪಡಿಸುತ್ತೆ ಅನ್ನೋದು ಮಹಾಭಾರತ ಪ್ರಕಾಶಪಡಿಸ ಅದರಲ್ಲಿ ಇದು ಅಂಗವಾಗಿ ಬರುತ್ತೆ ಪ್ರಕಾಶಕಂ. ಆಮೇಲೆ ಯುಧಿಷ್ಠಿರ ಭೀಷ್ಮ ಸಂವಾದ ಮುಕ್ತವಾನೆ, ಅದನ್ನ ಯುಧಿಷ್ಠರ ಭೀಷ್ಮರ ಸಂವಾದದ ರೂಪ ಯಾವ ತರ ಆಯ್ತು ಅಂತ ಜನಮೇಜಯನ್ಗೆ ವೈಶಂಪಾಯನರು ಹೇಳಿದ್ರು ಅಂದ್ಬಿಟ್ಟು ಅವರು ಮೊದಲನೇ ಇದಕ್ಕೆ ಎಲ್ಲದಕ್ಕೂ ಸೇರಿ ಒಂದೇ ಪೀಠಿಗೆಯಾಗಿ ವೈಶಂಪಾಯನ ವಾಚ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದು ಇದಕ್ಕೆ ಒಂದು ಅವರಿಗೆ ಒಬ್ಬರು ಕಿಶೋರ ದಾಸ್ ಅಂದ್ಬಿಟ್ಟು ಕಿಶೋರ ದಾಸ ಅಂತ ಇವರು ಇದಕ್ಕೆ ಒಂದು ಭೂಮಿಕೆಯನ್ನ ಬರೆದಿದ್ದಾರೆ. ಆ ಭೂಮಿಕೆಯಲ್ಲಿ ಒಂದು 2-3 ತುಂಬಾ ಹೇಳ್ತಾರೆ. ಅದಕ್ಕೆ ಕಡೆಗೆ ಅದನ್ನ ಹೇಳ್ಕೊಳ್ತಾರೆ. ಅದಕ್ಕೆ ಸರ್ವಧರ್ಮಾಣಾಂ ಕೋಂಬ ವರಿಷ್ಠ ಅಂತ ಕೇಳ್ತಾನ ಪ್ರಶ್ನ. ಅವನು ಯುಧಿಷ್ಠ ಕೇಳುವಾಗ ಇತ್ಯೇವಂ ಪೃಷ್ಟೇನ ಧರ್ಮ ಧೌರೇಯೇಣ, ಕೇಳೋನು ಯಾರು? ಧರ್ಮ ಧೌರೇಯ, ಅವನೇ ಧರ್ಮಪುತ್ರ ಧರ್ಮ ಧೌರೇಯ, ಅವನಿಂದ ಕೇಳಲ್ಪಟ್ಟದ ಅದು ಭೀಷ್ಮಾಚಾರ್ಯೈ ಕಥೆ ವಿಷ್ಣು ಸಹಸ್ರನಾಮ ಶ್ರಾಕ್ಯ ಸ್ತೋತ್ರ ದ್ವಾರ ಭಗವದಾರಾಧನಸ್ಯೈವ. ಅವರು ಕೇಳಿದಾಗ ವಿಷ್ಣು ಸಹಸ್ರನಾಮದ ಉಪಖ್ಯಾನದ ಮೂಲಕ ಏನ್ ಹೇಳಿದ್ರು ಅಂದ್ರೆ ಭಗವದ್ ಆರಾಧನಸ್ಯೈವ. ಈ ವಿಷ್ಣು ಸಹಸ್ರನಾಮವೇ ಭಗವತ್ ಒಂದೊಂದು ಪಾಯಿಂಟ್ ನೋಡ್ಕೋಬಹುದು. ಇದು ವಿಷ್ಣು ಭಗವದ್ ಆರಾಧನಾ, ಇದು ಹೇಳೋದೇ ಭಗವಂತನ ಆರಾಧನೆ ಮಾಡ್ದಂಗೆ ಭಗವದ್ ಆರಾಧನಸ್ಯೈವ. ಸರ್ವಧರ್ಮೋತ್ತಮ ಉತ್ತಮಸ್ವಂ, ಎಲ್ಲ ಧರ್ಮೋದಿ ಕಥಮೋದ, ಸರ್ವಧರ್ಮಕ್ಕೂ ಉತ್ತಮ, ಸರ್ವಧರ್ಮ ಅದಕ್ಕೂ ಉತ್ತಮ, ಅದಕ್ಕೂ ಉತ್ತಮವಾದದ್ದು. ಅದಕ್ಕೆ ಸಿದ್ಧಾಂತಿತಂ, ಆ ತರ ಸಿದ್ಧಾಂತಲ್ಪಡಿಸ್ತು ಅಂದ್ರೆ ಸಿದ್ಧಾಂತವನ್ನು ಮಾಡಲ್ಪಟ್ಟಿತು ಭೀಷ್ಮರಿಂದ. ಇದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಇದು ಏವಮಸ್ಯ ಮಹಿಮಶಾಲಿ ಮಹಾನುಭಾವೋಪಾದಯೇತ್ಯೇನೈವ. ಇದು ಅತ್ಯಂತ ಹೇಳಿದ್ರು ಯಾರು? ಮಹಿಮಶಾಲರು, ವೇದವ್ಯಾಸರು ಮಹಿಮಶಾಲರವರು. ಅವರಿಗಿಂತ ಅನುಭವೋಪಾದಯ, ಅವರು ತಾವೇ ಅನುಭವಿಸಿ ಹೇಳಿದ್ದು. ಇದನ್ನ ಇವರು ವೇದವ್ಯಾಸರು ಹೇಳ್ಬೋದು, ಭೀಷ್ಮರಿಗೂ ಹೇಳ್ಬೋದು. ಮೇಲೆ ಅಂದ್ರೆ ಇಬ್ರು ಒಂದೇ ಇದ್ರಲ್ಲಿ ಬರ್ತಾರೆ. ಅನುಭವದಿಂದ ಹೇಳಿದ್ದಾರೆ.
ಮಹೋಬಲಶಾಲಿಗಳು, ಭೀಷ್ಮರು ಅದೇ ತರ, ವೇದವ್ಯಾಸರು ಅದೇ ತರ. ಆಮೇಲೆ ಸರ್ವಸಾಧಾರಣ ಜನಸ್ಯ ಉಪಾಧೇಯತ್ವಂ ಅಪಿ, ಇದು ತುಂಬಾ ಗಾಢವಾದದ್ದು, ಆದರೂ ಸಹ ಇದು ಸರ್ವಸಾಧಾರಣ ಜನಸ್ಯ ಉಪಾಧೇಯತ್ವಮಪಿ, ಸರ್ವಸಾಧಾರಣವಾದ ಜನಗಳಿಗೂ ಸಹ ಇದು ಉಪಾಧೇಯವಾದದ್ದು. ಇಲ್ಲಿ ಹೇಳ್ಬೇಕಾದ್ರೆ ಸರ್ವಸಾಧಾರಣ ಜನ ಬೇಕಾದ್ರೆ ಎಲ್ಲರಿಂದಲೂ ಗ್ರಹಿಸಲ್ಪಡಬಹುದು ಅಂತ ನೇರವಾಗಿ ಇವರು ಹೇಳಿದ್ದಾರೆ. ಭಾಷಿಕ ಇವರು ಶಂಕರವರು ಹೇಳಿದ್ದಾರೆ, 3 ಜನ ಹೇಳಿದ್ದಾರೆ. ಹಾಗಾಗಿ ಇಲ್ಲಿತ್ತೀರೆ ಬಂದಿರೋದೆಲ್ಲ ಆಮೇಲೆ ಬಂದಿರಬೇಕು, ಅವ್ರು ಹೇಳ್ಬಾರ್ದು ಇವ್ರು ಹೇಳ್ಬಾರ್ದು ಅಂತ ಅದಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಸರ್ವಸಾಧಾರಣ ಜನಶ್ಚ ಉಪಾಧೇಯತ್ವಂ, ಎಲ್ಲಾ ಜನರು ಸ್ವೀಕರಿಸಲ್ಪಡಬಹುದಾದಂತಹ ಇದು ವ್ಯಾಖ್ಯಾನ ಮಾಡೋದಕ್ಕೆ. ಅದು ಇತರ ಶ್ರೀಮದ್ ಭಗವದಾಶಯಂ ಹೇಳ್ತಾರೆ, ವರ್ಣಯದ್ಭಿಹಿ ಏತತ್ ಸಂಪ್ರದಾಯ ದೇಶಿಕವರೈಹಿ. ಇದು ಹೇಳ್ತಾರೆ, ಇದು ಶ್ರೀಮದ್ ಭಗವದಾಶಯಂ, ಇದು ಭಗವನ ಆಶಯ. ಭಗವಂತ ಆಶಯ ಅಂದ್ರೆ ಭಗವಂತನ, ಅವನಿಗೆ ಆಶಯ ಅಂತ ಅವನು ಹೇಳ್ತಾನಲ್ಲ, ಹೋಗಿ ಕಲ್ತ್ಕೋ ಅಂತ ಭಗವಂತನ ಇದಷ್ಟು ಹೇಳೋದ್ರಿಂದ ಭಗವಂತನಿಗೆ ಏನು ಆಸೆ ಅಂದ್ರೆ ಧರ್ಮ ನಶಿಸಿ ಹೋಗುತ್ತೆ, ಭೀಷ್ಮರ ಒಂದಿಗೆ ಹೊರಟೋಗ್ಬಿಡುತ್ತೆ ಜ್ಞಾನ, ಅದರಿಂದ ಕಲ್ತ್ಕೋ ಅಂತ ಹೇಳ್ತಂದ್ರೆ ಭಗವದ್ ಆಶಯ, ಅವನ ಆಶಯ, ಅವನ ಅಭಿಪ್ರಾಯ, ಅವನ ಆಶಯದಿಂದ. ಆಮೇಲೆ ವರ್ಣಯದ್ಭಿಹಿ ಏತತ್ ಸಂಪ್ರದಾಯ ದೇಶಿಕ ವರೈಹಿ, ವರ್ಣಯದ್ಭಿಯಿಂದ ವರ್ಣಿಸಲ್ಪಟ್ಟಿದೆ, ಅನೇಕ ಅದ್ರಲ್ಲಿ ಬರುವಂತ ಎಲ್ಲಾ ಪರ್ವಗಳು ಬರುವಂತ ಅದರಿಂದ ವರ್ಣಿಸಲ್ಪಟ್ಟಿರುವಂತದ್ದು ಯಾವುದು ಸಂಪ್ರದಾಯ ದೇಶಿಕ ವರೈಹಿ, ಯಾರು ಸಂಪ್ರದಾಯ ನಿಷ್ಠರಾಗಿರ್ತಾರೋ ಅಂತಹ ದೇಶಿಕ ಆಚಾರ್ಯರುಗಳಿಂದ, ದೇಶಿಕ ವರೈಹಿ. ಅದರಿಂದ ಅದಕ್ಕೆ ಮಂತ್ರೋ ಯಾಗಸ್ತು ಪಂಚಮಃ ಅಂದ್ಬಿಟ್ಟು ಅಂತ ಒಂದು ವಿಧಲ್ ಬರುತ್ತೆ. ಮಂತ್ರ ಅನ್ನೋದು ಯಾಗದಲ್ಲಿ ಯಾಗಸ್ತು ಪಂಚಮಃ ಅಂತ, ಯಾಗದಲ್ಲಿ 4 ಹೇಳೋದ್ರಲ್ಲಿ ಮಂತ್ರಗಳು ಸಹ ಅತ್ಯಂತ ಇದು ಮಂತ್ರ ಯಾಗಸ್ತು ಪಂಚಮ ಅಂತ. ಇಲ್ಲಿ ಮಹಾಭಾರತವು ಸಹ ಪಂಚಮವಾದ ಮಂತ್ರ ವೇದ. ಅದರ ಇದು ಮಹಾಭಾರತ ಒಂದು ಯಾಗ, ಅದು 5ನೇ ವೇದ. ಅದರಿಂದ ಅದರಲ್ಲಿ ಬಂದಿರುವಂತಹ ವಾಕ್ಯ ಇದರಲ್ಲಿ, ಅದಕ್ಕೆ ಇದು ಸಮುದ್ಘೋಷಿತ, ಅದರಲ್ಲಿ ಉದ್ಘೋಷದಲ್ಪಟ್ಟಿದೆ. ಇದನ್ನ ಭಗವಂತ ಹೇಳ್ತಾ ಇದಕ್ಕೆ ಅತಯೇವಸ್ಯ ನಿಖಿಲ ಭಗವದ್ಭಕ್ತ ಶಿರೋಮಣಿ ವೈಷ್ಣವ ವೃಂದಾನಾಂ. ಇವರು ನಿಂಬಾರ್ಕರಾದ್ರಿಂದ ಇವರೆಲ್ಲರೂ ಹೇಳ್ತಾರೆ, ಇವರೆಲ್ಲರೂ ಸಹ ನಿಖಿಲ ಭಗವದ್ಭಕ್ತಿ ಶಿರೋಮಣಿ, ಭಗವಂತನ ಎಲ್ಲಾ ವಿಧದಲ್ಲೂ ಸಹ ನಿಖಿಲ ಒಂದು ಏನೋ ಬಿಡದೇ ಇರುವಂತಹ ಭಗವದ್ಭಕ್ತರು ಯಾರು, ಶಿರೋಮಣಿ ವೈಷ್ಣವ ವೃಂದಾನ, ವೈಷ್ಣವದಲ್ಲಿ ಶಿರೋಮಣಿಗಳು, ವೈಷ್ಣವ ವೃಂದ ಅಂದ್ರೆ ಒಂದು ಗುಂಪು, ಅದರಲ್ಲಿ ಶಿರೋಮಣಿಗಳಾಗಿರೋರು, ಅವರಿಂದ ಪರಮ ಪ್ರಿಯ ನಿಧಿತ್ವಂ ಅನುಬುದ್ಧ್ಯ, ಅತ್ಯಂತ ಅವರು ಅನುಬುದ್ಧ್ಯ ತಿಳಿಯಲ್ಪಟ್ಟವರಾಗಿ ಅವರು ಶ್ರೀಮದ್ ವ್ಯಾಸಾರ್ಯೈ ಅಂದ್ರೆ ಇಂತಹ ಇದು ವೃಂದಗಳಿದೆಯಲ್ಲ, ನಿಖಿಲ ಭಗವದ್ಭಕ್ತ ಶಿರೋಮಣಿ ವೈಷ್ಣವಾನ ವೃಂದಾನಾಂ ಬುದ್ಧ್ಯ ಶ್ರೀಮದ್ ವ್ಯಾಸಾಚಾರ್ಯೈ ಅನುಗುಣ ಮಾಡಿಕೊಂಡು ಇವರ ಇಂತಹ ವೃಂದವರು ಎಲ್ಲ ತಿಳಿದಂತ ದೇಶಿಕೈಗೆ ಅವರೆಲ್ಲರಿಗಿಂತೂ ಸಹ ಶ್ರೀಮದ್ ವ್ಯಾಸಾರ್ಯೈ, ವ್ಯಾಸಾರ್ಯರಾದ ವೇದವ್ಯಾಸರು ಅವರಿಂದ ಇದು ಹೇಳಲ್ಪಟ್ಟಿದೆ. ಅದಕ್ಕೆ ಸ್ವನಿರ್ಮಿತ ಮಹಾಭಾರತಸ್ಯ, ತಾವೇ ರಚಿಸಿದಂತ ಮಹಾಭಾರತದ ದಾನ ಧರ್ಮ ಪ್ರಕರಣೆ, ಆ ದಾನ ಧರ್ಮ ಪ್ರಕರಣ ಅನ್ನೋದು ಹೇಳ್ದಲ್ಲ, ಎಲ್ಲ ಇದರಲ್ಲೂ ಆ ದಾನ ಧರ್ಮ ಅಂತ ಹೇಳ್ತಾರೆ. ಅದ್ ಮಧ್ಯದಲ್ಲಿ ದಾನದಿಂದ ಧರ್ಮದವರೆಗೆ ಎಲ್ಲಾ ವಿಷಯಗಳು ಬಂದ್ಬಿಡ್ತವೆ. ಅದರಲ್ಲಿ ಇತಿಹಾಸ, ನೀತಿ, ಅದು ರಾಜನೀತಿ, ಮನುಷ್ಯ ನೀತಿ, ವರ್ಣಾಶ್ರಮ ರೀತಿ ಎಲ್ಲ ಇದು ಬರುತ್ತೆ. ಅದಕ್ಕೆ ದಾನ ಧರ್ಮ ಪ್ರಕರಣೆ ಅವ್ರು ಮಾಡುವ ಇದರಲ್ಲಿ, ಅದು ಶಾಂತಿ ಪರ್ವದಲ್ಲಿ, ಅನುಶಾಸನಿಕ ಪರ್ವದಲ್ಲಿ ಬಹಳ ವಿಶೇಷವಾಗಿ ಎಲ್ಲವನ್ನೂ ಹೇಳ್ತಾರೆ ಅವರು. ಅದರಲ್ಲಿ ಪ್ರಕರಣೆ ಅನುಶಾಸನಿಕ ಪರ್ವಣೈ ತತ್ಸನ್ನಿವೇಶಿತಂ, ಅದರಲ್ಲಿ ಹೇಳುವಂತ ಆನುಶಾಸನಿಕ ಪರ್ವದಲ್ಲಿ ನಿವೇಶಗೊಳಿಸಲ್ಪಟ್ಟಿರುವಂತಹ ಈ ವಿಷ್ಣು ಸಹಸ್ರನಾಮ ಇದು. ಅದೇ ಏವಾಂಚ ಅಸ್ಯ ಸ್ತೋತ್ರಸ್ಯ ಅಮಿತ ಫಲದಾಯಿತ್ವೇನ, ಈ ಸ್ತೋತ್ರ ಅಮಿತ ಫಲ, ಈ ಮಿತ ಫಲ ಕೊಡೋದಲ್ಲ, ಇದು ಅಮಿತ ಫಲ. ಎಲ್ಲೇ ನಾವು ಊಹಿಸಕ್ಕೂ ಮಿತವಾದ ಫಲ ಕೊಡುವಂಥದ್ದು ಬೇರೆ, ಇದು ಅಮಿತ ಫಲ ಕೊಡುವಂತಹದ್ದು. ಅಮಿತ ಫಲದಾಯಿತ್ವೇನ ಸರ್ವದೇಶಿಕೈ ಆಚಾರ್ಯವರ್ಯೈ ಸ್ವಸ್ವ ಭಾಷ್ಯಂ ಸಂಖ್ಯಂಚಿ ಅಂದ್ರೆ ಇವರು ಹೇಳ್ಬೇಕಾದ್ರೆ ಎಲ್ಲರೂ ಸಹ ಸರ್ವದೇಶಿಕ ಆಚಾರ್ಯ, ಎಲ್ಲಾ ಆಚಾರ ಅಂದ್ರೆ ಎಲ್ಲಾ ಇದಕ್ಕೂ ಅಂದ್ರೆ ಅದ್ವೈತಿಗಳು, ಅದ್ವೈತಾಚಾರ್ಯರು, ದ್ವೈತಾಚಾರ್ಯರು, ವಿಷದ್ವೈತಾಚಾರ್ಯರು ಎಲ್ಲರೂ ಸರ್ವೈಹಿ ಎಂದರು ಸ್ವಸ್ವ ಭಾಷ್ಯ, ಅವರವರ ಭಾಷ್ಯದಲ್ಲಿ. ಆಮೇಲೆ ಸಂವ್ಯರಿಚಿ, ಸಮ್ಯಕ್ ಬೆರಿಚಿ ಅಂದ್ರೆ ರಚಿಸಲ್ಪಟ್ಟಿದೆ, ಚೆನ್ನಾಗಿ ರಚಿಸಲ್ಪಟ್ಟಿದೆ. ಅದೇ ತರ ಇದು ಸಹ
ಇದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಇದು ನಿಂಬಾರ್ಕ ಮಹಾಮುನಿ ಆದ್ರಿಂದ ಇದು ನಿಂಬಾರ್ಕ ಮುನಿಯ ಶಿಷ್ಯರಾದಂತ ಈ ಸುಧಿ ಅನ್ನೋರು ಅವರು ಇದನ್ನ ರಚನೆ ಮಾಡಿದ್ದಾರೆ ಅಂದ್ಬಿಟ್ಟು ಬಹಳ ಕಳವಾಗಿ ಹೇಳ್ಕೊಂಡು ಹೋಗ್ತಾರೆ ಅದನ್ನ. ಅದರಿಂದ ಇದರಿಂದ ಈ ಮೂರರಲ್ಲೂ ಸಹ ವೇದ ಇದರಲ್ಲಿ ಏನು ಹೇಳಿಲ್ಲ ಅಂತ ಇದ್ರು. ಈಗ ಇಷ್ಟರಿಂದಲೂ ಸಹ ಇದು ಪೀಠಿಗೆ ಹೇಳ್ಬಿಟ್ರು ಇದನ್ನ ಇನ್ನು ಮುಂದೆ ಹೇಳುವಂತಹದ್ದು. ಈಗ ಬರುತ್ತೆ ವೈಶಂಪಾಯನ ಉವಾಚ. ಇದನ್ನ ಮಾತ್ರ ನಾವೇನ್ ಮಾಡೋಣ, ಆಯಾ ಶ್ಲೋಕ ಹೇಳ್ತೀವಿ, ತುಂಬಾ ಜಾಸ್ತಿ ಆಗುತ್ತೆ. ಆಯಾ ಶ್ಲೋಕ ಬರುವಾಗ ಹೇಳ್ಕೊಂಡು ಹೋಗೋಣ, ಒಂದ್ಸಲ ಹೇಳ್ಕೊಂಡು ಹೋಗೋಣ ಸಾಕು. ಅಲ್ಲಿವರೆಗೆ ನಿಲ್ಸ್ಕೊಳ್ಳೋಣ. ಮತ್ತೆ ಧ್ಯಾನ ಶ್ಲೋಕವೂ ಅಷ್ಟೇ ಆಯಾ ಬರುವಾಗ ಹೇಳ್ಕೊಂಡು ಹೋಗೋಣ. ಹೇಳ್ಬೋದು ನಿತ್ಯ, ಸಮಯ ಅದಕ್ಕೆ 7-8 ನಿಮಿಷ ಹೊರಟೋಗ್ಬಿಡುತ್ತೆ ನಮಗೆ, ಆಮೇಲೆ ಭಾಷೆ ಮುಂದಕ್ಕೆ ಹೋಗೋದಿಲ್ಲ. ನೀವು ಹೇಳ್ಕೊಳ್ಳಿ ಪೂರ್ಣವಾಗಿ, ಕ್ಲಾಸಿಗೆ ಬರೋಕ್ಕೆ ಮುಂಚೆ ಹೇಳ್ಕೊಳ್ಳಿ, ಕ್ಲಾಸ್ ಆದ್ಮೇಲೆ ಬಾಕಿ ಹೇಳ್ಕೊಳ್ಳಿ. ನೀವು ಕ್ಲಾಸಲ್ಲಿ ಇಷ್ಟು ಹೇಳ್ಕೊಟ್ರು ಸಾಕು. ಅದಕ್ಕೆ ಇದನ್ನ ಇವಾಗ ನಾವು ಇದಕ್ಕೆ ಈಗ ಈ ಶುತ್ವಾದಮ್ಮ ನಶೇಷಣ ಅನ್ನೋದಕ್ಕೆ ಇವಾಗ ಪರಾಶರ ಭಟ್ಟರು ವ್ಯಾಖ್ಯಾನ ಬರ್ತಾ ಇದ್ದಾರೆ ಇದಕ್ಕೆ. ತತ್ಪ್ರಾಕೇವ ಪೌನಃ ಪುಣ್ಯೇನ ತತ್ತ ಪರತತ್ವ ಪರೇಷು ಪ್ರದೇಶೇಷು ಅಶೇಷಾರ್ಥ ನಿರ್ಣಯ ಶ್ರವಣಾತೆ ತುಷ್ಟಮನ್ಯತತೆಯ ಸ್ವಯಂ ಆಪೃಚ್ಯತೆ ಜನಮೇ ಜಯಾಯ ಪರಮ ಸೌಹಾರ್ದತ ಅನ್ಯದ್ ಗುಖ್ಯತವಂ ಗ್ರಾಹಯನ್ ಸ್ವಯಮೇವ ವೈಶಂಪಾಯನಃ ಉವಾಚ ಅಂದ್ಬಿಟ್ಟು ಮಾಡ್ತಾರೆ. ಏನಂತ ಅದ್ಭುತವಾಗಿಲ್ಲ ಅಂದ್ರೆ ಇಲ್ಲೇ ತತ್ರ ಪ್ರಾಕೇವ ಪೌನಃ ಪುಣ್ಯ. ಪ್ರಾಕೇವ ಅಂದ್ರೆ ಅವ್ರು ಹೇಳ್ದಲ್ಲ, ದಾನ ಧರ್ಮ ಪ್ರಕರಣ ಅಂತಲ್ಲಿ ಹೇಳ್ದಲ್ಲ, ಸತ್ಯಶುದ್ಧಿ ಅದರಲ್ಲಿ ಅಥವಾ ಹಿಂದೆ ಅನುಶಾಸನಿಕ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಎಲ್ಲವೂ ಸಹ ಇಲ್ಲಿ ಯುಧಿಷ್ಠಿರನಿಗೆ ಅನೇಕ ವಿಷಯಗಳನ್ನ ಬೋಧಿಸಿದ್ರು ಅವರು. ವಿಷ್ಣು ಸಹಸ್ರನಾಮ ಕಡೆಯದು ಅನೇಕ ವಿಷಯಗಳನ್ನ ಬೋಧಿಸಿದ್ರು. ಅದಕ್ಕೆ ಪೌನಃ ಪುಣ್ಯೇನ, ಪೌನಃ ಪುಣ್ಯ ಅಂದ್ರೆ ಅಲ್ಲಿ ಅನೇಕ ಸಲ ವಿಷಯ ಬಂದಿದ್ದ ವಿಷಯ ಬರುತ್ತೆ. ಪೌನಃ ಪುಣ್ಯ ಅಂದ್ರೆ ರಿಪಿಟೇಷನ್ ಅಂತ ಸ್ವಾಮಿ ಇದು ವ್ಯಾಕರಣದಲ್ಲಿ ಬರುತ್ತೆ. ಪೌನಃ ಪುಣ್ಯ ಅಂದ್ಬಿಟ್ಟು ಬರುತ್ತೆ. ಅದೇ ಸ್ವಾಮಿ ಸ್ತೋತ್ರದಲ್ಲೂ ಪೌನಃ ಪುಣ್ಯ ಅನ್ಬೇಕಾದ್ರೆ ಅಲ್ಲಿ ಇನ್ನೊಂದ್ಸಲ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಇದಕ್ಕೆ ಇದು ಮಾಡೋದಕ್ಕೆ ಶರಣಾಗತಿಗೆ ಅಲ್ಲಿ ಪೌನಃ ಪುಣ್ಯ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಪುನಃ ಮಾಡೋದನ್ನ ಅಲ್ಲಿ ತೆಗೆದಿದ್ದಾರೆ. ಇದಕ್ಕೆ ಇಲ್ಲಿ ಪೌನಃ ಪುಣ್ಯೇನ ಅಂದ್ರೆ ಅಲ್ಲಿ ಮತ್ತೆ ಮತ್ತೆ ಪರತತ್ವಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಅನೇಕ ವಿಷಯಗಳನ್ನ ಹೇಳಿದ್ರು ಸಹ ಪರತತ್ವ ಪರೇಶು ಪ್ರದೇಶೇಶು ಪರತತ್ವವನ್ನು ಹೇಳಿದ್ರು. ಆದ್ರೂ ಧರ್ಮ ಯುಧಿಷ್ಠಿರ ಧರ್ಮದಿದ್ದು ಅವನಿಗೆ ಅಷ್ಟು ಕೇಳಿದ್ಮೇಲೆ ಯಾವ ಸಂದೇಹವೂ ಬಂದಿರಬಾರ್ದು. ಆದ್ರೂ ಸಹ ಅವ್ನು ಪ್ರಶ್ನೆಯನ್ನು ಕೇಳ್ತಾನೆ. ಇದರಲ್ಲಿ ಅರ್ಥ ಮಾಡ್ತಾರೆ. ನಮಗೆ ತೋರುತ್ತೆ ಅಂತಂದ್ರೆ ಇದು ಭಗವಂತನ ಮಾಯೆ ಅಂತ ತೋರಿಸುತ್ತೆ. ಅಷ್ಟೆಲ್ಲ ಇದ್ರು ಅವನ ಪಕ್ಕದಲ್ಲೇ ಕೃಷ್ಣ ಇಟ್ಕೊಂಡು ಯಾರು ಪರತತ್ವ ಅಂತ ತಿಳಿಲಿಲ್ಲ ಅಂದ್ರೆ ನಂಬಕ್ ಸಾಧ್ಯವಾಗುತ್ತೆ ನೋಡಿ ನಮಗೆ. ಅದು ಧರ್ಮಜ್ಞ, ಬೇರೆಯವ್ರ ತರ ಧರ್ಮ ವಿಷಯ ತಿಳಿದೇ ಇರೋನಲ್ಲ. ಅಷ್ಟೆಲ್ಲ ಇದು ಸುಮಾರು ಎಷ್ಟು 2-3 ಕೇಳಿದಾನೆ. ಕೇಳಿದ್ರು ಸಹ ಹೇಳ್ತಾರೆ ಪ್ರದೇಶ ಅಶೇಷಾರ್ಥ ನಿರ್ಣಯ ಶ್ರವಣ. ಇದು ಅವನಿಗೆ ಇಲ್ಲಿ ಹೇಳ್ಬೇಕಾದ ಅಂದ್ರೆ ಇಲ್ಲಿ ಜನಮೇಜಯನ್ನ ಇಟ್ಕೊಂಡು ಇಬ್ಬರಿಗೂ ಸೇರಿಸಿ ಹಾಕ್ತಾರೆ ಇಲ್ಲಿ ಸ್ವಾಮಿ ಪರಾಶರ ಭಟ್ರು. ಅದರಲ್ಲಿ ಅಶೇಷಾರ್ಥ ನಿರ್ಣಯ ಶ್ರವಣಾತೆ ಯುಧಿಷ್ಠರನೂ ಸಹ ಭೀಷ್ಮರಿಂದ ಅಶೇಷ ಅಂದ್ರೆ ಯಾವುದು ಬಿಡದೇನೆ ನಿರ್ಣಯ ಶ್ರವಣಾತೆ ಅವರ ನಿರ್ಣಯವನ್ನ ಕೇಳಿದಾನೆ. ಅಂದ್ರೆ ಜನಮೇಜಯನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ. ಅದೇ ಯುಧಿಷ್ಠರನಿಗೂ ಹೊಂದುತ್ತೆ ಯಾಕಂದ್ರೆ ಅವನು ಮುಂದಕ್ಕೆ ಅದನ್ಗೂ ಹೊಂದುತ್ತೆ. ಆಮೇಲೆ ತುಷ್ಟ ಮನನ್ಯತೆಯ ಅವನಿಗೆ ಸಂತೋಷವಾಗ್ಬಿಡುತ್ತೆ ಜನಮೇಜಯನಿಗೆ. ಅದ್ರ ಏನ್ ಮಾಡ್ತಾನೆ, ಸ್ವಯಂ ಅಪೃಚ್ಛತೆ, ಅವನು ಮುಂದಕ್ಕೇನು ಕೇಳೋದೇ ಇಲ್ಲ. ಹೇಗೆ ಭೂಮಾವಿದ್ಯದಲ್ಲಿ ನಾರದರು ಬಂದಾಗ ಮುಂದಕ್ಕೆ ಕೇಳಿದ್ರೆ ಇನ್ಮೇಲೆ ಇದಕ್ಕಿಂತ ಹೆಚ್ಚು ಕೇಳ್ಕೊಂಡ್ಬರ್ತಾರೆ. ಇದಕ್ಕಿಂತ ಭೂಮಾಯಜ ಅಂತ ಒಂದು ಕಡೆ ನಿಲ್ಲಿಸ್ಬಿಡ್ತಾರೆ. ಇವರು ಸನಕಾದಿಗಳು ಇದಕ್ಕಿಂತ ಭೂಮಾ ಕೇಳ್ಬೇಕಾಗಿದ್ದು ಕೇಳಿಲ್ವ ಅಂತ ಅವರೇ ಕರುಣೆಯಿಂದ ಇದಕ್ಕೆ ಮೇಲೆ ಇದೆ ಅಂತ ತಾನೇ ಹೇಳ್ತಾರೆ. ಅದೇ ತರ ಇಲ್ಲಿ ಸ್ವಯಂ ಅಪೃಚ್ಛತೆ. ಇದು ಜನಮೇಜಯ ಇಲ್ಲಿಗೆಲ್ಲ ಕೇಳ್ಕೊಂಬಂದ, ಮುಂದೇನಾಯ್ತು ಅವರೇ ಹೇಳಿದ್ ಕೇಳ್ಕೊಂಬಂದ. ಇದೆಲ್ಲ ಆದ್ಮೇಲೆ ನಿಲ್ಲಿಸ್ಬಿಟ್ಟ, ಅವನೇನ್ ಕೇಳಲಿಲ್ಲ. ಆದ್ರೂ ಸಹ ಇವ್ನು ಕೇಳಬೇಕಾಗಿತ್ತು. ಅದು ಸ್ವಯಂ ಇವರೇ ವೈಶಂಪಾಯನರೇ ಸ್ವಯಂ ಅಪೃಚ್ಛತೆ. ಅವನು ಕೇಳದೇ ಇದ್ರು ಸಹ ಜನಮೇಜಯನಿಗೋಸ್ಕರ ಪಾಪ ಇದೇನೋದಕ್ಕೆ ಪರಮ ಸೌಹಾರ್ದತ ಅವರನ್ನೇ ಪರಮ ಸೌಹಾರ್ದತೆ ಉಳ್ಳವರಾದ ಜನಮೇಜಯರು ಅವ್ರೇನ್ ಮಾಡ್ತಾರೆ, ಅನ್ಯದ್ ಗುಹ್ಯತಃ ಗ್ರಾಹಯನ್ ಸ್ವಯಮೇವ. ಕಡೆಗೆ ಇದಕ್ಕೆ ಇನ್ನೂ ರಸತಮ ವಿಷಯಗಳಿದೆ. ಇದಕ್ಕೆ ಮೇಲೆ ಏನು ಕೇಳಬೇಕಾಗಿತ್ತು ಆದ್ರೆ ಕೇಳಲಿಲ್ಲ. ಅವನು ಕೇಳದೇ ಇದ್ರು ಪರವಾಗಿಲ್ಲ, ಬಹಳ ಇವನು ಸೌಹಾರ್ದದಿಂದಾನೆ, ಪ್ರೀತಿಯಿಂದಿದ್ದಾನೆ, ಇದು ವಿಷಯ ತಿಳ್ಕೊಳ್ಳೋ ಇಷ್ಟ ಇದೆ, ಅವನಿಗೆ ಕೇಳಕ್ಕೆ ತಿಳಿಯಲಿಲ್ಲ ಅಂತ ಅರ್ಥ ತಗೋಬೇಕು. ಅದಕ್ಕೆ ತಾವೇ ಸಹ ವೈಶಂಪಾಯನರು
ತಾವೇ ಪ್ರೀತಿಯಿಂದ ಅವನು ಕೇಳದೇ ಇದ್ರು ಸಹ ಭಗವಂತ ಹೇಳ ಭೂಯೇವ ಮಹಾಬಾಹು ಅಂತ ಹೇಳ್ತಾರೆ. ಅವ್ನು ಒಂದ್ಸಲ ಕೇಳಿ ಸಾಕು, ಇವರೇ ಭೂಯೇವ ಇನ್ನೂ ಹೇಳ್ತೀನಿ ಕೇಳು ಅಂತ ಹೇಳೋ ತರ ಇಲ್ಲಿ ಗುಖ್ಯತಮಂ ಯಾವುದು ಅನ್ಯತ್ ಗುಖ್ಯತಮಂ ಗ್ರಾಹಯನ್, ಅತ್ಯಂತ ಗುಖ್ಯತಮವಾದ ರಹಸ್ಯವಾದ ವಿಷಯಗಳನ್ನುಳ್ಳಂತಹ ಈ ವಿಷ್ಣು ಸಹಸ್ರನಾಮವನ್ನ ಸ್ವಯಮೇವ ಅದರಿಂದ ಪೃಚ್ಛತೆ ಅಂತ ತಾವೇ ಹೇಳಿದ್ರು ಅಂದ್ಬಿಟ್ಟು ಶ್ರೀ ವೈಶಂಪಾಯನ ಉವಾಚ. ಇದಕ್ಕೂ ಅಷ್ಟೇನೆ, ಈ ಬರೀ ಶಂಕರರು, ಪರಾಶರ ಭಟ್ಟರು ಮತ್ತೆ ಸಚ್ಯಸಿ 3 ಜನ ಮಾಡಿದ್ದಾರೆ ಇದರಲ್ಲಿ. ಈ ಭಾಷೆಯಲ್ಲಿ ಇದು ಅಷ್ಟಾಗಿ ಇದನ್ನ ಸುಮ್ಮನೆ ಒಂದು ಅರ್ಥವನ್ನು ಹೇಳ್ಕೊಂಡು, ಅದು ಇವರು ಧನಂಜಯ ಗೋವಿಂದಾಚಾರ್ಯ ಹೇಳ್ಕೊಂಡು ಹೋಗಿದ್ದಾರೆ. ಮೂಲ ಅವರು ಬರೋದ್ರಲ್ಲಿ ನೇರವಾಗಿ ಅವರು ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇದಕ್ಕೇನು ವ್ಯಾಖ್ಯಾನ ಮಾಡಲಿಲ್ಲ ಅವರು. ಇಲ್ಲ ಸುಲಭ ಅಂತ ಮಾಡ್ಲಿಲ್ವೋ ಇಲ್ಲ ಅವ್ರ ಮೂಲದಲ್ಲಿ ನಂಗೆ ಸಿಕ್ಕಿದ್ರೆ ಗೊತ್ತಾಗುತ್ತೆ. ಮೂಲದಲ್ಲಿ ಮಾಡಿ ಇವ್ರು ಬಿಟ್ಟಿದ್ದಾರೆ ಗೊತ್ತಿಲ್ಲ, ಅವ್ರು ಮಾಡಿಲ್ಲ. ಇದು ಶಂಕರರು, ಪರಾಶರ ಭಟ್ರು ಮತ್ತೆ ಸತ್ಯ 3 ಜನ ಮಾಡಿದ್ದಾರೆ. 3 ಜನದ್ದು ತಿಳ್ಕೊಳ್ಳೋಣ, ಎಲ್ಲೆಲ್ಲಿ ವ್ಯತ್ಯಾಸ ತಿಳ್ಕೊಳ್ಳೋಣ. ಅದಕ್ಕೆ ಶ್ರೀ ವೈಶಂಪಾಯನ ವಾಚ ನಿಮಗೆ ತಿಳಿದ್ದೆ ಹೇಳ್ಕೊಳ್ಳಿ, ಪರವಾಗಿಲ್ಲ. ಶುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಕಡೆಗೆ ಈ ಒಂದು ಶ್ಲೋಕ ಹೇಳ್ತಾರೆ. ಇದಕ್ಕೆ ಇವರು ಮೊದಲು ಯಾವಾಗಲೂ ಪರಾಶರ ಭಟ್ರು ಹೇಳಿ ಆಮೇಲೆ ನಾ ಬೇರೆ ಹೋಗ್ತೀನಿ. ಪರಾಶರ ಭಟ್ರು ಹೇಳುವಂತದ್ದು ಇದು. ಶ್ರುತ್ಯ ಇತ್ಯಾದಿ ಅಂದ್ರೆ ಶುತ್ವ ಧರ್ಮಾನಿದಕ್ಕೆ ಶುತ್ವ ಇತ್ಯಾದಿ. ಧರ್ಮಾನ್ ಅಂದ್ರೆ ಧರ್ಮಾನ್ ಅಂತ ಹೇಳಿದ. ಧರ್ಮಾನ ಏನು ಅಂತ, ಏನ್ ಧರ್ಮಾನ್ ಅಂದ್ರೆ ಧರ್ಮಾನ ಧರ್ಮಗಳು. ಏನಪ್ಪ ಧರ್ಮಗಳು ಅಂದ್ರೆ ಶ್ರುತಿ ಸ್ಮೃತಿ ಶಶಿ ಸ್ಮೃತ್ಯಾದಿ ಚೋದನಾ ಲಕ್ಷಣ ಅಭ್ಯುದಯ ನಿಶ್ಚಯಸ ಫಲಾನ್ ರಾಜ ಮೋಕ್ಷ ದಾನ ಧರ್ಮ ರೂಪೇಣ ಬಹೂನೆ. ಅದಕ್ಕೆ ಶುತ್ವಾ ಧರ್ಮಾನ್ ಅಶೇಷೇಣ ಅನ್ಬಿಟ್ಟು ಮೇಲಿನ ಅರ್ಥ ಅಂದ್ರೆ ಇದು ಯುಧಿಷ್ಠಿರನಾದವನು ಇದು ಎಲ್ಲಾ ಧರ್ಮಗಳನ್ನು ಅಶೇಷವಾಗಿ ಕೇಳಿ, ಅಂದ್ರೆ ಅಶೇಷ ಅಂದ್ರೆ ಯಾವುದು ಬಿಡದೆ ಅಂತ, ನಿಶೇಷ ಅಂತ ಅರ್ಥ. ಅಶೇಷ ಅಂದ್ರೆ ಶಿಶೇಷ. ಅಶೇಷೇಣ ಯಾವುದು ಸರ್ವಶಃ ಪಾವನಾನಿ, ಅದು ಅತ್ಯಂತ ಪಾವನವಾದ ಧರ್ಮಾನ್ ಅಶೇಷೇಣ ಪವಿತ್ರವಾದ ಧರ್ಮವನ್ನ ಯಾವುದೂ ಬಿಡದೆ ಕೇಳದೆ ಯುಧಿಷ್ಠಿರನಾದವನು ಶಾಂತನವಂ ಅಂದ್ರೆ ಭೀಷ್ಮರನ್ನ ಪುನಃ ಏವ ಅಭ್ಯಭಾಷದ ಪುನಃ ಕೇಳ್ತಾನೆ. ನಾ ಮೇಲೆ ಹೇಳಿದ್ನಲ್ಲ ಅದನ್ನ ಇವ್ರಿಗೂ ಹೊಂದಿಸ್ಕೋಬಹುದು. ಯಾರೋ ಅವ್ರು ಹೇಳ್ತಾರಲ್ಲ, ಅವ್ರಿಗೆ ಸಂದೇಹ ಎಲ್ಲವನ್ನೂ ಹೇಳಿದ್ರು ಹೊಂದ್ಬಿಟ್ಟು ಅಂತ. ತತ್ರ ಪರತತ್ವ ಪರೇಶು ಪ್ರದೇಶ ಅಶೇರ್ಧಾರ್ಥ ನಿರ್ಣಯಷ್ಟವಣಾತೆ, ಅದು ಯುಧಿಷ್ಠಿರನ್ಗೆ ಹೊಂದುತ್ತೆ. ಎಲ್ಲ ಕೇಳಿದ್ರು ಸಹ ಯುಧಿಷ್ಠಿರ ಶಾಂತನವಂ ಭೀಷ್ಮರನ್ನ ಪುನಃ ಏವ ಉವಾಚ ಕೇಳಿಲ್ಲ. ಪುನಃ ಅಂದ್ರೆ ಮತ್ತೆ ಕೇಳದ ಅನ್ಬಿಟ್ಟು, ಅಂದ್ರೆ ಹಿಂದೆ ಎಲ್ಲ ಕೇಳಿದ್ರು, ಅದ್ ಕೇಳಿದ್ರು ಸಹ ಮತ್ತೆ ಎಲ್ಲ ಕೇಳದ ಅಭ್ಯಭಾಷತ ಅಂತ ಮೇಲಿನ ಶ್ಲೋಕದ ಅರ್ಥ. ಅದಷ್ಟೇ ಅದರ್ಥ ಅದರಲ್ಲಿ. ಇದಕ್ಕೆ ಇವ್ರು ಹೇಳ್ತಾರೆ, ಅದಕ್ಕೆ ಧರ್ಮಾನಂದ್ರೆ ಏನಪ್ಪಾ, ಧರ್ಮಾನಂದ ಏನಂದ್ರೆ ಅವಾಗ ಹೇಳ್ತಾರೆ ಎಲ್ಲ ಅಲ್ಲಿ ಶ್ರುತಿ ಸ್ಮೃತಿಗಳು. ಶ್ರುತಿಯ ಸಾಧವೇ ಮಹಾಭಾರತ, ಸ್ಮೃತಿಯು ಬರುತ್ತೆ ಆದೀನ್ ಬಿಟ್ರು. ಅದಕ್ಕೆ ಅಲ್ಲ ಅನೇಕ ಋಷಿಗಳು ಹೇಳಿದ್ರು ಎಲ್ಲವನ್ನೂ ಸಹ ಚೋದನಾ ಲಕ್ಷಣ ಅಭ್ಯುದಯ. ಚೋದನಾ ಅಂದ್ರೆ ಒಬ್ಬರನ್ನ ಪ್ರಚೋದನೆ ಮಾಡುವಂಥದ್ದು, ಆ ಲಕ್ಷಣವಾದ ಅಭ್ಯುದಯ ನಿಶ್ಚಯಸ. ಒಬ್ಬರ ಅಭ್ಯುದಯ ಅಂದ್ರೆ ಅವರನ್ನ ಮೇಲಕ್ಕೆತ್ತು ಬಯಸುವುದಕ್ಕೆ, ಅಂದ್ರೆ ಪ್ರಪಂಚಕದಿಂದ ಮೇಲಕ್ಕೆ ನಿಶ್ರೇಯಸ ಮಾಡ್ಕೊಳ್ಳುವಂಥ ಅದು ಆ ಫಲಾನ ಅದನ್ನು ಹೇಳಿ, ಅದಲ್ದೇನೆ ರಾಜನಿಗೆ ಬೇಕಾಗಿದ್ದಂತ ರಾಜಧರ್ಮ, ಮೋಕ್ಷ ಧರ್ಮ, ದಾನ ಧರ್ಮ, ಧರ್ಮ ರೂಪೇಣ ಬಹುನೆ, ಧರ್ಮ ರೂಪದಿಂದ ಹೇಳಿದ್ನಲ್ಲ. ಇದು ವರ್ಣಾಶ್ರಮ ಧರ್ಮಗಳನ್ನ ಹೇಳಿದ್ರು, ಆಮೇಲೆ ಒಂದು ಶ್ರಾದ್ದ ಧರ್ಮವನ್ನು ಹೇಳಿದ್ರು, ಎಲ್ಲವನ್ನೂ ಹೇಳ್ತು. ತುಂಬಾ ಅದ್ಭುತವಾಗಿ ಭೀಷ್ಮರು ಒಂದೊಂದು ಅಷ್ಟೊಂದು ಮಾಡಿದ. ಅದೇ ತೆಗೆದ್ರೆ ಅದೇ ಶಾಸ್ತ್ರ, ಧರ್ಮಶಾಸ್ತ್ರ ಅದರಿಂದಲೇ ಬಂದಿದ್ದು. ಎಲ್ಲವನ್ನೂ ಬಹುನೆ ಪ್ರತಿಯೊಂದು ಶುತ್ವ ಎಲ್ಲವನ್ನೂ ಕೇಳಿದ್ರು ಸಹ ಅವನಿಗೆ ಇದರಲ್ಲಿ ಹೇಳ್ತಾರೆ. ಇಲ್ಲಿ ಇವರು ಯಾವ್ದಿದು ಪಾವನಾನಿಚ, ಅವರು ಒಂದೊಂದು ಹೇಳಿದು ಪಾವನಗೊಳಿಸುತ್ತೆ ಅದು. ಆದರೂ ಸಹ ಕಡೆಗೆ ಇಲ್ಲಿ ಪಾವನಾನಿಚ ಅನ್ಬೇಕಾದ್ರು ಅಂದ್ರೆ ಹೇಳ್ತಾರೆ ಅಶೇಷೇಣ ಅನ್ಬೇಕಾದ್ರೆ ಕಾರ್ಷ್ಣೇನ ಏಚ ಯಾವಂತಹ ತಾವತಶ್ಚ ಇತ್ಯರ್ಥಃ. ಅಶೇಷೇಣ ಅಂದ್ರೆ ಏನು ಅಂದ್ರೆ ಯಾವುದು ಬಿಡದೆ ಅದಕ್ಕೆ ಕಾರ್ಷ್ಯನೇನ ಅಂದ್ರೆ ಆಮೂಲಾಗ್ರವಾಗಿ ಎಲ್ಲವೂ ಸೇವೆ, ಆಮೂಲಾಗ್ರವಾಗಿ ಏಚ ಯಾವಂತಹ ಯಾವದ್ರಿಂದ ಯಾವಂತಹ ಎಲ್ಲಿವರೆಗೆ ತಿಳ್ಕೋಬೇಕು ಅಂತಹ ಅಂದ್ರೆ ಇವನಿಗೆ ಒಂದು ಎಲ್ಲ ಇರ್ತಾರೆ ಎಷ್ಟು ತಿಳಿಬಹುದು. ಯಾವದಿಂದ ಯಾವಂತಹ ತಾವತಶ್ಚ ಇತ್ಯರ್ಥ, ಅಲ್ಲಿವರೆಗೆ ಕೇಳಿ ಪ್ರಶ್ನೆ ಕೇಳ್ತಾನೆ. ಇದೇ ಪ್ರಶ್ನೆ ಕೇಳ್ತಾ ಬರ್ತಾನಲ್ಲ, ತನ್ನ ಸಂದೇಹ ತೀರುವವರೆಗೂ, ಆರಂಭದಿಂದ ತನ್ನ ಸಂದೇಹ ತೀರುವವರೆಗೂ ಅಶೇಷಣ ಅನ್ನೋದಕ್ಕೆ ಇಷ್ಟು ದೀರ್ಘವಾಗಿ ಮಾಡ್ತಾರೆ. ಅಂತಹ ಇತ್ಯರ್ಥ ಅಂತ ಮಾಡ್ತಾರೆ. ಕಡೆಗೆ ಪಾವನಾನಿಚ,
ಪಾವನಾನಿ ಪದವನ್ನು ಹಾಕಿದಲ್ಲ ಯಾಕೆ ಅಂದ್ರೆ ಹೇಳ್ತಾರೆ ಪಾವನಾಚ ಅಂದ್ರೆ ತಪಃ ತೀರ್ಥ ಸೇವಾದೀನಿ ಶುದ್ಧೀಕರಣಾನಿ ಚ. ಕಡೆಗೆ ಯಾವ ತರ ಅಂದ್ರೆ ಒಬ್ಬ ಮನುಷ್ಯನಿಗೆ ಶುದ್ಧಿಯನ್ನು ಮಾಡೋದು ಯಾವ್ದಪ್ಪ, ಒಂದು ತಪಸ್ಸಿನಿಂದ ಶುದ್ಧಿ ಆಗುತ್ತೆ. ಕಡೆಗೆ ಇನ್ನೊಂದು ತೀರ್ಥಯಾತ್ರೆ ಮಾಡಿದ್ರೆ ಶುದ್ಧಿ ಆಗುತ್ತೆ. ಆಮೇಲೆ ಭಗವತ್ ಸೇವಾದೀನಿಯಿಂದ ಭಾಗವತರ ಸೇವೆ, ಅದೆಂದು ನಮ್ಮ ಕಲ್ಮಶವನ್ನು ಕಳಬಹುದು. ಆದೀನಿ ಅನ್ಬೇಕಾದ್ರೆ ಅದರಲ್ಲಿ ಬರುವಂತಹ ಬೇರೆ ಇತರ ವಸ್ತುಗಳು, ಅದರಲ್ಲಿ ಅಧ್ಯಾಪನ ಮತ್ತೆ ಜಪ ತಪಗಳು ಧ್ಯಾನಗಳು ಇದೆಲ್ಲವೂ ಬರುತ್ತೆ. ಅರ್ಚನಾ ಕೀರ್ತನ ನಾಮಸಂಖ್ಯೆ ಎಲ್ಲವೂ ಈ ಆದೀನಿ ಅನ್ಬೇಕಾದಂದ್ರೆ ಅದಲ್ಲೆಲ್ಲ ಸೇರ್ಕೊಂಡ್ಬಿಡುತ್ತೆ. ಎಲ್ಲವೂ ಸಹ ಶುದ್ಧೀಕರಣ ನಿಚ, ಇವೆಲ್ಲವೂ ಸಹ ಶುದ್ಧಿಯನ್ನು ಮಾಡುವಂತಹದ್ದು. ಅದರಿಂದ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವೂ ಸಹ ಪಾವನಾನಿಚ ಹೇಳೋದ್ರಿಂದ ಇದಿಷ್ಟೇ ಅದ್ರಲ್ಲಿ ನಾಮ ಸಂಕೀರ್ತನ ಬಂದಿರೋದ್ರಿಂದ ಅದು ಸಹ ನಮ್ಮ ಎಲ್ಲ ಕಲ್ಮಶವನ್ನು ತೆಗೆದು ನಮ್ಮನ್ನು ಪವಿತ್ರಗೊಳಿಸುತ್ತೆ ಅನ್ನೋದಕ್ಕೋಸ್ಕರ ಒಂದೊಂದು ಪದವನ್ನು ವೇದವ್ಯಾಸರು ಅಂದ್ರೆ ಭೀಷ್ಮರು ಹೇಳಿದ್ದು ಅದು ವೇದವ್ಯಾಸರದನ್ನ ಆಗಿದ್ದ ಪದಗಳದನ್ನ ಆ ಪಾವನಾನಿಚ ಅನ್ನೋದಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಅಂತ ಪರಾಶರ ಭಟ್ ಹೇಳ್ತಾರೆ. ಆಮೇಲೆ ಸರ್ವಶಃ ಒಂದೊಂದು ಪದಕ್ಕೂ ಹೇಳ್ತಾರೆ. ಪಾವನಾನಿ ಚ ಅನ್ನೋದು ಅದು ಚವೈತು ಅಂತ ಅದು ಪಾದಪೂರ್ಣಕವಾಗಿ ಹೇಳೋದು. ಮತ್ತು ಅಂತಾನು ಆಗುತ್ತೆ. ಅದೇ ಚ ಅಂದ್ರೆ ಮತ್ತು ಸರ್ವಶಃನೇ ಕೇಳ್ತಾರೆ. ಸರ್ವ ಪ್ರಕಾರಂ ಫಲತೋಂಗತಃ ಸ್ವರೂಪತಃ ಅಧಿಕಾರತಶ್ಚ ಅಂದ್ರೆ ಎಲ್ಲಾ ಪ್ರಕಾರ, ಸರ್ವತಃ ಅಂದ್ರೆ ಸರ್ವ ಪ್ರಕಾರಗಳಿಂದಲೂ. ಯಾವ ಪ್ರಕಾರ ಅಂದ್ರೆ ಫಲದ ದೃಷ್ಟಿಯಿಂದ ಆಗ್ಲಿ, ಅಂಗ ಸ್ವರೂಪ ದೃಷ್ಟಿಯಿಂದಲೇ ಆಗ್ಲೂ ಅಧಿಕಾರ ದೃಷ್ಟಿಯಿಂದ ಆಗ್ಲಿ, ಎಲ್ಲದರಲ್ಲೂ ಸಹ ಸರ್ವಶಃ. ಇಲ್ಲಿ ನೋಡಿ, ಅದಕ್ಕೂ ಅಧಿಕಾರವನ್ನು ಸೇರಿಸಿದ್ರು ಇಲ್ಲಿ. ಹಾಗಾಗಿ ಸರ್ವಶಃ ಅಂದ್ರೆ ಎಲ್ಲರಿಗೂ ಅಧಿಕಾರ ಇದೆ ಅನ್ನೋದು ಇದರಲ್ಲೂ ಸೇರುತ್ತೆ. ಅದಕ್ಕೆ ಅಂದ್ರೆ ಅಧಿಕಾರ ದೃಷ್ಟಿಯಿಂದಲೂ ಸಹ, ಫಲದೃಷ್ಟಿಯಿಂದಲೂ ಸಹ, ಅಂಗ ದೃಷ್ಟಿಯಿಂದಲೂ ಸಹ, ಸ್ವರೂಪ ದೃಷ್ಟಿಯಿಂದಲೂ ಸಹ, ಭಗವದ್ ಗುಣದೃಷ್ಟಿ ಎಲ್ಲದರಲ್ಲೂ ಸಹ, ಇದರಲ್ಲೂ ಸಹ ಇದು ಸರ್ವಶಃ ಅನ್ನೋದಕ್ಕೆ ಆದಿಯಿಂದ ಇನ್ನೂ ಎಲ್ಲ ಸೇರಿಸ್ಕೊಂಡು ಹೋಗೋದು. ಎಲ್ಲವನ್ನು ಮುಖ್ಯವಾಗಿದಿಷ್ಟು ಇದು ಎಲ್ಲ ಹೊತ್ತಿಗೂ ಇದಾಗುತ್ತೆ ಅನ್ಬಿಟ್ಟು ಅಂತ. ನಮಗೆ ಶುತ್ವ ಅಂತ ಇದೆಯಲ್ಲ, ಶುತ್ವ ಧರ್ಮಾನಶ ಶುತ್ವ ಅನ್ನೋದಕ್ಕೆ ಹೇಳ್ತಾರೆ. ಶುತ್ವ ಅಂದ್ರೆ ಯಾರು ಅಂದ್ರೆ ಯುಧಿಷ್ಠಿರ ಸಾಕ್ಷಾತ್ ಧರ್ಮಸೂನು. ಯಾರು ಶುತ್ವ, ಯಾರು ಕೇಳ್ದವರು ಶುತ್ವ ಅಂದ್ರೆ ಕೇಳಿದ ಮೇಲೆ ಅಂತ, ಕೇಳಿದ ಮೇಲೆ ಅಂತ. ಯಾರು ಅಂದ್ರೆ ಯುಧಿಷ್ಠಿರ ಧರ್ಮಸೂನು. ಯುಧಿಷ್ಠಿರ ಅವನು ಪಾಂಡವ ಜ್ಯೇಷ್ಠ, ಧರ್ಮಸೂನು ಧರ್ಮಪುತ್ರ, ಅವನು ಧರ್ಮನ ಮಗನೇ ಆಗಿಲ್ಲ, ಧರ್ಮಸೂನು ಅಂತ ಆಗಿದ್ರಿಂದ ಅವನಿಗೆ ಸ್ವಭಾವತಃ ಧರ್ಮಜ್ಞಾನ ಇದೆ. ಆದರೂ ಸಹ ಭೀಷ್ಮರಿಂದ ಎಲ್ಲವನ್ನೂ ಕೇಳಿ ತಿಳ್ಕೊಂಡಿದ್ದಾನೆ. ಈಗ ಧರ್ಮದ ಆಕರವಾಗಿದ್ದಾನೆ. ಹಾಗಿದ್ರೂ ಸಹ ಅವನಿಗೆ ಇವಾಗ ಒಂದು ಇಲ್ಲಿ ಸಂದೇಹ ಅಂತ ಯಾವ ಸಂದೇಹ ಅಂದ್ರೆ ಪರತತ್ವದ ಬಗ್ಗೆ ಸಂದೇಹ. ಪರಾಶರ ಅಂತ ಹೇಳ್ಬೇಕಾದ್ರೆ ಪರತತ್ವ ಬಗ್ಗೆ ಸಂದೇಹ ಇಲ್ಲ ಅವ್ರಿಗೆ, ಧರ್ಮಸೂನು ಅಂತಾಗಿರೋದ್ರಿಂದ. ನಿಮ್ಮ ದೃಷ್ಟಿಯಲ್ಲಿ ಯಾವುದು ಅಂದ್ಬಿಟ್ಟು ಅಂತ ಅವರು, ಈಗ ನಾವೊಂದು ಲೆಕ್ಚರ್ಗೂ ಏನೋ ಮಾಡ್ತೀವಿ, ನಾವು ಹೇಳಿದ್ದನ್ನ ನಾವು ಅನುಭವಿಸ್ಬೇಕು, ನಾವು ಅದೇ ತರ ಫಾಲೋ ಮಾಡ್ಬೇಕು. ಶಾಸ್ತ್ರ ಹೇಳುತ್ತೆ, ನಾವು ಮಾಡೋದನ್ನೇ ಹೇಳ್ಬೇಕು, ಅದು ಬೇರೆ ಮಾತು. ಹೇಳೋದೊಂದ ಇರ್ಬೇಕು. ಕೆಲವು ಸಮ ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಅವರಿಗೆ ಅವ್ರ ಅಭಿಪ್ರಾಯ ಇಲ್ಲದೆ ಇರ್ಬೋದು. ಅಂದ್ರೆ ಪಠ್ಯ ಪುಸ್ತಕ ತರ ಮಾಡ್ತಾರೆ. ಆ ತರ ಇವರು ಶಾಸ್ತ್ರದಲ್ಲಿ ಹೇಳಿದ್ದೆಲ್ಲ ನಾವು ಹೇಳ್ಬಿಟ್ರು, ನಿಮ್ಮ ಅಭಿಪ್ರಾಯವೂ ಇದೇನಾ ಅಂತ ಕೇಳೋದಕ್ಕೋಸ್ಕರ ಅನ್ನೋ ಅರ್ಥದಲ್ಲಿ ಅದ್ಭುತವಾಗಿ ಇಳ್ಕೊಂಡಿದ್ದಾರೆ. ಅದಕ್ಕೆ ಯಾರನ್ನ ಕೇಳಿದ್ರು ಅವರು ಶಾಂತನವಂ ಅಂತ. ಇದಕ್ಕೆ ಶಾಂತನವಂಗೆ ಸತ್ಯಸುಧಿ ಅದ್ಭುತವಾದ ವ್ಯಾಖ್ಯಾನ ಹೇಳೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಾಂತನವ ಪದವನ್ನು ಯಾಕೆ ವೇದವ್ಯಾಸರು ಹಾಕಿದ್ರು ಅಂತ ಬಹಳ ಅದ್ಭುತವಾಗಿ ಅನುಭವಿಸ್ಬೋದು. ಓದ್ತಾ ಇದ್ದ ಅಂದ್ರೆ ಸಂತೋಷವಾಗುತ್ತೆ. ಅದಕ್ಕೆ ಇವರು ಶಾಂತನವನಿಗೆ ಪಟ್ಟಭಾಸ್ಕರ ಇವರು ಹೇಳೋದು, ಅಯ್ಯೋ ಪರಾಶರ ಭಟ್ರು ಪಟ್ಟಭಾಸ್ಕರ ಬರುತ್ತೆ. ಶಂತನೋಹೋ ಗಂಗಾಯಾಮ್ ಜಾತತ್ವೇನ. ಶಂತನುವಿನಿಂದ ಗಂಗಾಯಾಮ್ ಗಂಗೆಯಲ್ಲಿ ಜಾತತ್ಯೇನ ಜನಿಸಿದ್ದರಿಂದ ಅವನು ಶಾಂತನವನು. ಅವನು ಶಾಂತನು ಆಗ್ತಾನೆ. ಶಂತನುವಿಂದ ಗಂಗೆಯಲ್ಲಿ ಹುಟ್ಟಿದ್ರಿಂದ ಅವನು ಶಾಂತನು. ಅವನನ್ನ ಶಾಂತನವಂ, ಅದು ದ್ವಿತೀಯ ಭಕ್ತಿ ಅಷ್ಟೇ. ಅವನು ಜಾತತ್ವೇನ ಅಭಿಜಾತತಮಂ ಅಂದ್ರೆ ಇವ್ರು ಹೇಳ್ತಾರೆ. ಇವರು ಬರೀ ಅಷ್ಟೇ ಅಲ್ಲ, ಅಭಿಜಾತ ತಮಂ ಅಂತಾರೆ. ಅಭಿಜಾತ ತಮಂ ಅಂದ್ರೆ ಕುಲಶ್ರೇಷ್ಠ. ಅಭಿಜಾತ ಅಂತ ಹುಟ್ಟಿದಾನೆ, ಕುಲಶ್ರೇಷ್ಠನಾದವನು, ಕೌರವ ಕುಲಕ್ಕೆ ಶ್ರೇಷ್ಠನಾದವನು ಅವನು ಶಾಂತನವ ಅನ್ನೋನು ಭೀಷ್ಮರು. ಶಾಂತನವನು ಭೀಷ್ಮ, ಕುಲಶ್ರೇಷ್ಠನಾದವನವನು. ಅಂತಹ ಭೀಷ್ಮರನ್ನ ಪುನರೇವ ಅಭ್ಯಭಾಷತ. ಇದಕ್ಕೆ ಹೇಳ್ತಾರೆ ಪುನಃ ಪಪ್ರಚ್ಛ. ಕಡೆಗೆ ಪುನಃ ಪೃಚ್ಛಚ ಭೀಷ್ಮೇಣ ಆತ್ಮನೀನತೆಯ ಸ್ವೀಕೃತ ಮತಂ ಜ್ಞಾತುಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಕಥಮೋ ಮತಃ.
ಅದಂದ್ರೆ ಇಲ್ಲಿ ಅದನ್ನು ಹೇಳ್ತಾರೆ ಇವರು. ಪುನರೇವ ಅಭ್ಯಭಾಷತ, ಮತ್ತೆ ಪ್ರಶ್ನಿಸುದ ಅಂದ್ರೆ ಇದಿಷ್ಟ ಪ್ರಶ್ನಿಸುದ. ಇಲ್ಲಿ ಆ ಧರ್ಮಗಳ ಬಗ್ಗೆ ಸಂದೇಹ ಅಂತಿಲ್ಲ, ಇಷ್ಟೆಲ್ಲ ಹೇಳಿದ್ರಿ, ಇದು ಆಯ್ತು. ನಿಮ್ಮ ಅಭಿಮತದಲ್ಲಿ ಯಾವುದು ಶ್ರೇಷ್ಠ? ಅನೇಕ ಧರ್ಮಗಳನ್ನ ಹೇಳ್ಕೊಂಬಂದ್ರಲ್ಲ ನೀವು, ಎಲ್ಲ ಧರ್ಮವನ್ನು ಹೇಳಿದಿರಿ, ನಿಮ್ಮ ಅಭಿಮತದಲ್ಲಿ ಯಾವುದು ಧರ್ಮ ಶ್ರೇಷ್ಠ ಅಂತ ತಿಳ್ಕೊಳ್ಳೋಕೆ ಈ ಪ್ರಶ್ನೆಯನ್ನ ಕೇಳ್ದ. ಅಂದ್ರೆ ಧರ್ಮದಲ್ಲಿ ಸಂದೇಹ ಬಂದು ಕೇಳಲಿಲ್ಲ, ಭೀಷ್ಮರ ಅಭಿಪ್ರಾಯ ನಿಮ್ಮ ದೃಷ್ಟಿಯಲ್ಲಿ ಯಾವುದು ಹೆಚ್ಚು ಅಂತ ಕೇಳ್ತಾರೆ ಅಂತ ಇವರು ಮಾಡಿದ್ದಾರೆ. ಅದೇ ಕೋ ಧರ್ಮ ಸರ್ವಧರ್ಮಾಣಂ ಅಂದ್ರೆ ನೀವು ಮಾನ್ಯವೆಂದು ಒಪ್ಕೊಂಡಿರುವಂತಹದ್ದು. ನಮಗೆ ಈಗ ಪೀಠಿಕೆಯಲ್ಲಿ ಹೇಳ್ಬಿಟ್ರು, ಹಾಗಾಗಿ ನಮಗೆ ಭೀಷ್ಮರು ಹೇಳಿದ್ದೆಲ್ಲ ಗೊತ್ತಾಗುತ್ತೆ. ಯುಧಿಷ್ಠಿರನಿಗೆ ಅಲ್ಲೆಲ್ಲ ಕೇಳಿದ್ರಿಂದ ಅವನಿಗೆ ಕೇಳ್ತಾನೆ, ನನಗೆಲ್ಲ ಹೇಳಿದ್ರಿ, ಇದು ಎಲ್ಲ ಉತ್ತಮ ಅಂತ ಹೇಳಿದ್ರಿ, ನಿಮ್ಮ ದೃಷ್ಟಿಯಲ್ಲಿ ಯಾವುದು ಅತ್ಯುತ್ತಮವಾದದ್ದು? ಇಷ್ಟೆಲ್ಲ ಧರ್ಮಗಳು ಹೇಳಿದ್ದೀರಾ, ಒಂದು ಎರಡು ಹೇಳಿದಿರಾ, ಮೋಕ್ಷದ ಎಲ್ಲವನ್ನೂ ಹೇಳಿದಿರಾ, ನಿಮ್ಮ ದೃಷ್ಟಿಯಲ್ಲಿ ಯಾವುದು ಅತ್ಯುತ್ತಮವಾದ ಧರ್ಮ ಅಂತ ಕೇಳೋದಕ್ಕೋಸ್ಕರ ಹೇಳ್ತಾ ಅದಕ್ಕೆ ಯಾವ ಕೋ ಧರ್ಮ ಸರ್ವಧರ್ಮಾಣ, ಅದರಿಂದ ಭವತಃ ಪರಮೋಮತಃ ಇತಿ ಅಂತರೋಕ್ತೇ. ಈ ತರ ಅವ್ರಿಗೆ ಅಂತರೋಕ್ತಿ, ಇದು ಒಂದು ಪ್ರಶ್ನೆಯಲ್ಲಿ ಒಂದು 6 ಪ್ರಶ್ನೆಗಳು ಕೇಳ್ತಾರೆ, ಅದರಲ್ಲಿ ಇದು ಒಂದು. ಅಂದ್ರೆ ಇದು ಅನಂತರ ಪ್ರಶ್ನೆ ಅದೇ, ಇದು ಮುಂದೆ ಬರುತ್ತೆ ಇದು ಅಂತ ಹೇಳ್ತಾರೆ. ಅಂತರೋಕ್ತ, ಇದು ಮುಂದೆ, ಈಗ ಇದು ತಗೊಂಡಿದ್ದೀನಿ ನಾನು, ಆದ್ರೆ ಮುಂದೆ ಬರುತ್ತೆ ಇದು, ಈ ಒಂದು ಶ್ಲೋಕದಲ್ಲಿ ಬರಲ್ಲ, ಮುಂದೆ ಬರೋದಕ್ಕೆ ಅನಂತರ ಉಕ್ತೇಹೇ ಭವತಃ ಪರಮೋಮತ. ಅದನ್ನ ತಚ್ಚ ಸದಾಚಾರ ಪ್ರಾವಣ್ಯಾನೆ, ಅದರಿಂದ ಯಾರು ಯಾದಕ್ಕೆ ಅವ್ರ ಕೇಳ್ತಾ ಅಂದ್ರೆ ತಚ್ಚ ಅಂದ್ರೆ ಯಾರು? ಭೀಷ್ಮನ್ನ ಅವ್ರು ಯಾರು ಅಂದ್ರೆ ಸದಾಚಾರ ಪ್ರಾವಣ್ಯಾನ, ಆಚಾರ ನಿಷ್ಠರವರು, ಸದಾಚಾರ್ಯ ಯಾವಾಗಲೂ ಸದಾಚಾರ್ಯರು, ಯಾವಾಗಲೂ ಭಗವಂತ ಜಾನದಲ್ಲಿವರು. ಆಮೇಲೆ ಸಂತೋಹಿ ಆಚಾರ್ಯ ನಿಷ್ಠಾಂ ಅನ್ವಿಷ್ಯ ತದ್ರುಚಿ ಪರಿಗೃಹೀತಂ ಏವ ತತ್ವಂ ಹಿತಂಚ ರೋಚಯಂತೆ ನತು ಪ್ರಾಮಾಣಿಕತ್ವ ಮಾತ್ರೇಣ. ಕಡೆಗೆ ಅದನ್ನ ಇವ್ರು ಹೇಳ್ತಾನೆ, ಇವ್ರು ಕೇಳ್ಬೇಕಂದ್ರೆ ಇಲ್ಲಿ ಪರಾಶರ ಭಟ್ರು ಯುಧಿಷ್ಠಿರನಿಗೆ ಒಂದು ಇದು ಕೊಡ್ತಾರೆ. ಅವ್ರು ಕೇಳುವಾಗ ನಮಗೆಲ್ಲ ಹೇಳ್ತಾರೆ ಇದು ಇನ್ನೂ ತಿಳಿಯಲ್ವಲ್ಲ ಅನ್ಬಿಟ್ಟು ಅಂತ, ಅದನ್ನ ಅವನಿಗೆ ಒಂದು ಸಪೋರ್ಟಿವ್ ಆಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಅವರು ಈ ಕೇಳು ಯಾರನ್ನ, ಸಂತರು ಯಾರು ಆಚಾರ್ಯ ನಿಷ್ಠ, ಇವ್ರು ಭೀಷ್ಮರು. ಸಂತರು ಅದ್ರಲ್ಲಿ ಯಾವ ಸಂದೇಹವೂ ಇಲ್ಲ, ಸಂತರು ಒಂದು ಯಾವ ಧ್ಯಾನವರು ಅನ್ನೋದ್ರಿಂದ ಯಾವ ಸಂದೇಹ, ಸಂತರೇ ಅವರು ಅಂದ್ಬಿಟ್ಟು. ಆಚಾರ್ಯ ನಿಷ್ಠ, ಆಚಾರಲ್ಲಿ ಅತ್ಯಂತ ನಿಷ್ಠೆ ಇರೋರು. ಆಮೇಲೆ ಅನ್ನಿಷ್ಟ ತದ್ರುಚಿ ಪರಿಗೃಹೀತಂ, ಕಡೆಗೆ ಅವರು ಅನ್ವಿಷ್ಯ ತದ್ರುಚಿ ಪರಿಗೃಹೀತಂ, ತಮ್ಮ ಆಚಾರ್ಯರು ಹಾಕಿದ ದಾರಿ. ಅನ್ವಿಷ್ಯ ತದ್ರುಚಿ ಪರಿಗೃಹೀತ, ಅವರ ರುಚಿ ಅಂದ್ರೆ ಅವರಿಗೆ ಇಷ್ಟವಾದದ್ದು ಅಂತ. ಆಚಾರ್ಯರು ಹೇಳ್ದಂಗೆ ಶಿಷ್ಯರು ನಡೆದ್ರೆ ಅವರ ರುಚಿ, ಅವರ ಆಚಾರ್ಯ ಗುರುಗಳು ಸಂತೋಷವಾಗುತ್ತಲ್ಲ, ಆ ತರ ತದ್ರುಚಿ ಪರಿಗೃಹೀತಂ, ಆಚಾರ್ಯರಿಗೆ ಏನ್ ಅಭಿಪ್ರಾಯವೋ ಅದನ್ನೇ ತಾವು ತಗೊಂಡು ಅದೇ ದಾರಿಯಲ್ಲಿ ನಡೆಯುವಂತಹ ಸಂತಹಿ ಆಚಾರ್ಯ ನಿಷ್ಠರ ಅಂತ ಇವರು ಭೀಷ್ಮರು. ಏವಂ ತತ್ವಂ ಹಿತಂಚ ರೋಚಯಂತೆ, ಕಡೆಗೆ ಅಷ್ಟೇ ಅಲ್ಲ, ಅವರು ತತ್ವಾಮುತ ಹಿತವನ್ನೇ ಬಯಸೋರಾಗಿದ್ದಾರೆ. ಅವರು ತನಗೆ ಮಾತ್ರ ಅಲ್ಲ, ಎಲ್ಲರಿಗೂ, ಮತ್ತೆ ಮುಖ್ಯವಾಗಿ ಯುಧಿಷ್ಠಿರಾದಿಗಳಿಗೆ, ಪಾಂಡವರಿಗೆ ತತ್ವಹಿತಂ ಹಿ ರೋಚಯಂತೆ, ತತ್ವಹಿತ ಇದೆಯಲ್ಲ ಎರಡವನ್ನೂ ಹಿತವನ್ನೇ ಬಯಸೋರಾಗಿರ್ತಾರೆ. ತಮಗೆ ಮಾತ್ರ ಅಲ್ಲ, ಲೋಕಕ್ಕೂ ಸಹ ತತ್ವಹಿತವನ್ನೇ, ಬಾಕಿದೆಲ್ಲ ಬಿಡಿ ಅಂತ. ಎಲ್ಲದಕ್ಕೂ ಧರ್ಮ ಹೇಳಿದೆ, ಆ ಧರ್ಮವನ್ನೆಲ್ಲ ನಮ್ಗೆ ಬೇಕಾಗಿ ಯಾವ್ದು ಬೇಕೋ ಅನುಷ್ಠಾನ ಮಾಡಿ ತಗೊಳ್ಳಿ, ಬಾಕಿ ನಮ್ಗೆಲ್ಲ ಬೇಡ. ಈ ಯಾಗ ಮಾಡಿದ್ರೆ ಅದು ಸಿಗುತ್ತೆ, ಈ ಫಲದಲ್ಲ, ಅದೆಲ್ಲ ಬಿಟ್ಬಿಟ್ಟು ಬೇಡ, ನಮಗೆ ತತ್ವಹಿತ ಯಾವ್ದು ಬೇಕು, ನಮ್ಗೆ ಯಾವ್ದು ತತ್ವ ಯಾವ್ದು ಹಿತ, ಅದರಿಂದ ನಿಶ್ಚರಾಗಿರುವಂತವ್ರು. ಅಷ್ಟೇ ಅಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ, ಅವರಷ್ಟೇ ಅಲ್ಲ, ನತು ಪ್ರಾಮಾಣಿಕತ್ವ ಮಾತ್ರೇಣ, ಅಂದ್ರೆ ಅವರು ಇದನ್ನ ಅವರು ಭೀಷ್ಮರನ್ನ ಯಾತಕ್ಕೆ ಕೇಳ್ದ ಅಂತ ಹೇಳ್ತಾರೆ. ಭೀಷ್ಮರು ಸುಮ್ಮನೆ ಶಾಸ್ತ್ರಿಗಳು ಹೇಳಿದ್ದಷ್ಟೇ ಹೇಳಲಿಲ್ಲ, ಅವರು ಶಾಸ್ತ್ರ ಹೇಳಿದೆ ನಿಜ, ಆದ್ರೆ ಯಾವ ಸಂದೇಹವೂ ಇಲ್ಲ. ಆದರೆ ಅದು ಅಧಿಕೃತವಾಗಿ ಬರೀ ಶಾಸ್ತ್ರದಲ್ಲಿ ಮಾತ್ರ ಹೇಳಿದ್ರೆ ಅದಕ್ಕೆ ಪ್ರಯೋಜನಕ್ಕೆ ಬರಲ್ಲ. ಅದು ಹೇಳ್ದಲ್ಲ ಧರ್ಮಜ್ಞ ಸಮಯ ಅಂದ್ಬಿಟ್ಟು, ಅದನ್ನ ಧರ್ಮಜ್ಞರು ಆಚರಣೆಯಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೆ ಆ ಸಜ್ಜನರು ಇದನ್ನ ಅಂಗೀಕರಿಸಿ ಆಚರಣೆಯಲ್ಲಿ ತಂದಿರಬೇಕಲ್ಲ, ಆ ತರ ಇರೋರು. ಹಾಗಾಗಿ ಭೀಷ್ಮರು ಸಹ ಇದು ತಾವು ಹೇಳೋದು ಮಾತ್ರವಲ್ಲ, ಎಲ್ಲವನ್ನೂ ತಮ್ಮ ಆಚರಣೆಯಲ್ಲಿ ತಂದಿರುವಂತವರು. ಹಾಗಾಗಿ ಅದನ್ನ ಇಟ್ಕೊಂಡು ಮಾಡಿದ್ದಾರೆ. ತತು ಪ್ರಾಮಾಣಿಕತ್ವ ಮಾತ್ರೇಣ ಅಂದ್ರೆ ಇದು ಬರೀ ಶಾಸ್ತ್ರದಲ್ಲಿ ಹೇರುವವರಿ ಪ್ರಾಮಾಣಿಕತ್ವದ ಮಾತ್ರೇಣವಲ್ಲ, ಇದು ಅಷ್ಟರಲ್ಲೇ ಅಲ್ಲ. ಅದರಲ್ಲಿ ಮಹಾನ್ಗಳಾದ ಋಷಿಗಳು, ವೇದವ್ಯಾಸಾದಿ ಪರಾಶರಾದಿಗಳು ತಮ್ಮ ಅನುಷ್ಠಾನಕ್ಕೆ ತಂದಿಟ್ಕೊಂಡಿದ್ದಾರೆ. ಅವರ ಶಿಷ್ಯರ, ಅವರ ಪರಂಪರೆ ಬಂದ ಭೀಷ್ಮರು ಸಹ ಅದನ್ನ ತಮ್ಮ ಪರಂಪರೆಯಲ್ಲಿ, ಪರಶುರಾಮರು ಇವ್ರಿಗೆ ಆಚಾರ್ಯರೇ, ಇವನಿಗೆ
ತಾವು ಸಹ ಅದನ್ನೇ ತಮ್ಮ ಇದಕ್ಕೆ ಅನುಷ್ಠಾನದಲ್ಲಿ ಇಟ್ಕೊಂಡಿರುವಂತಹದ್ದು ಈ ತತ್ವಹಿತ, ಈ ಪುರುಷಾರ್ಥವು ಬರುತ್ತೆ ಅದರಲ್ಲಿ. ಅದರಿಂದ ಇವರು ಅವ್ರನ್ನ ಕೇಳ್ದ, ನಿಮ್ಮ ಅಭಿಪ್ರಾಯ, ಯಾಕೆಂದ್ರೆ ನೀವು ನನ್ನ ಅಭ್ಯುದಯವನ್ನೇ ಬಯಸ್ತೀರಾ, ನಿಮ್ಮ ಮತದಲ್ಲಿ ಯಾವ್ದು ಹೆಚ್ಚು ಅಂತ ಕೇಳ್ದ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಮುಂದಕ್ಕೆ ಇದು ಮುಂದುವರೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೋ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೆ. ಮುಂದಿನ ಕ್ಲಾಸಿಂದ ಒಂದು ಸ್ವಲ್ಪ ಮಾತ್ರ ಮಂಗಳದ ಒಂದು 2 ಶ್ಲೋಕ ಹೇಳಿ ನಿಲ್ಲಿಸ್ಕೊಡೋಣ. ಇವತ್ತು ಲೇಟ್ ಆಯ್ತು, ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. உங்களுக்கு ரிப்பீட் ஆகுது, ரிப்பீட்டேஷனா? நான் இந்த கொஞ்சம் இன்ட்ரோடக்ஷன் மிஸ் பண்ணிட்டேன் அடியன் அந்த இதுல அவர் சொன்னதுல. பட் நான் இது வேலுக்குடி சுவாமி கிட்ட கேட்டிருக்கேன். இந்த அவர் ஐ ஹாவ் தி தமிழ் தி சான்ஸ்கிரிட் தமிழ் டிரான்ஸ்லேஷன் வச்சிருக்கேன். அப்படியே வேர்ட் லைன் ஃபார் லைன் தமிழ் டிரான்ஸ்லேஷன். ஓகே ஓகே. இப்ப இந்த கடைசியா சொன்னது அடியன் அது அந்த மகாஜனாக ஏன கதசிய பந்தான்னு சொல்லியிருக்கீங்களே, somewhat similar to that இல்லையா? not only shastra but பெரியவா என்ன ದಟ್ಟ ಅದು ಮಹಾಭಾರತಲೇ ಬರುತ್ತೆ. ಯುಧಿಷ್ಠಿರ அந்த ಯಕ್ಷ ಸಂವಾದದ ಅದು ಕೂಡ ಬರ್ತದೆ. ಅದೇ ಹಂಗೆ ಅದನ್ನ ಅವರು ಮಹಾಜನೋ ಏನಗತಸ್ಸ ಪಂಥ ಧರ್ಮಜ್ಞ ಸಮಯನ ಅರ್ಥ. ಮೀನಿಂಗ್ ಇಸ್ ದಟ್ ಮಹಾಜನೋ ಏನಗತಸ್ಸ ಪಂಥ. ಸೊ ಭೀಷ್ಮರ್ ನಾಟ್ ಓನ್ಲಿ ಇದು ವಾಟ್ ಆಲ್ ಪ್ರಾಕ್ಟೀಸ್ ಬೈ ಹಿಸ್ ಆಚಾರ್ಯಾಸ್ ಅಂಡ್ ಗ್ರೇಟ್ ಋಷೀಸ್ ವಿಚ್ ಹಿ ಆಲ್ಸೋ ಫಾಲೋಡ್. ಹಿಯರ್ ಧರ್ಮಶಾಸ್ತ್ರ ಬರೀ ಹೇಳೋದ್ರಿಂದ ಪ್ರಯೋಜನ ಇಲ್ಲ, ಆಚರಣೆಯಲ್ಲಿ ಇಟ್ಕೊಂಡಿರೋದು ಮುಖ್ಯ. ಇವರೆಲ್ಲ ಇಟ್ಕೊಂಡಿರೋದ್ರಿಂದ ಅವರು ಇಟ್ಕೊಂಡಿದ್ರು ಅಂತ ಅಂದ ಮೀನಿಂಗ್ಲೇ ಬರ್ತದೆ. ಅಡಿಯನ್ ಮಾಮ ನಮಸ್ಕಾರ. ಮಾಮ ಇದು ಭೀಷ್ಮರು ಅಷ್ಟವಸುಗಳಲ್ಲಿ ಒಬ್ರಲ್ವಾ? ಹೌದು. ಸೊ ಯಾಕೆ ಮನುಷ್ಯನ ಜನ್ಮ ಬಂತ ಅವ್ರಿಗೆ ಅಂತ? ಅವ್ರಿಗೆ ಒಂದು ಶಾಪ ಇರುತ್ತೆ, ಆ ಶಾಪದಲ್ಲಿ ಹೋಗ್ತಾರೆ ಅವರು. ಮಹಾಭಾರತದಲ್ಲಿ ಬರುತ್ತೆ ಅದು. ಅವ್ರು ಹೊಸವಾಗಿರ್ಬೇಕಾದ್ರೆ ಅವರು ಅಲ್ಲಿ ಒಂದು ಇದು ಹೋಗ್ತಿರ್ತಂತೆ. ಯಾವುದು ಎಂತ ಇದಕ್ಕೆ ಹೇಳ್ತೀವಿ, ಮುಳ್ಳಾಗಿರುತ್ತಲ್ಲ ಇದು ಇದ್ರಲ್ಲಿ ಬೀಳುತ್ತಲ್ಲ, ಅದು ಅದಕ್ಕೆ ಏನ പേരದು? ಕಂಬಳಿ ಹುಳ. ಅದನ್ನ ಅವರು ಅವಾಗ ಹುಡುಗರು ಗೊತ್ತಿಲ್ಲ, ಆ ಮುಳ್ಳಲ್ಲಿ ಚುಚ್ತಾರಂತೆ. ಅವರು 1, 2, 3 ಅನೇಕ ಮುಳ್ಚುತ್ತ ವಿಲಿ ಒದ್ದಾಡುವ ಸಂತೋಷ ಪಡ್ತಾರಂತೆ. ಆಗ ಅವ್ರಿಗೆ ಶಾಪ ಬರುತ್ತೆ, ನೀನು ಹಾಗೆ ಇದೆ ಅನುಭವಿಸ್ಕೊಂಡ್ಬಿಟ್ಟು. ಆ ಶಾಪದಿಂದ ಇಲ್ಲಿ ಬರ್ತಾರೆ. ಅದಕ್ಕೆ ಅವ್ರಿಗೆ ಶರಶಯ್ಯ ಅವ್ರಿಗೆ ಕಡೆನಲ್ಲಿ ಅವರು ಅದನ್ನ ಅನುಭವಿಸಿ ಹಿಂದೆ ಅದು ಹೇಳ್ತಾರಲ್ಲ ಅವ್ರಿಗೆ, ನಂಗೆಲ್ಲ ಗೊತ್ತಾಯ್ತು, ಹಿಂದೆ ಎಲ್ಲ ಗೊತ್ತಾಯ್ತು ಅನ್ನುವಾಗ ಇದು ಗೊತ್ತಾಯ್ತು ಅಂತ ಅರ್ಥದಲ್ಲಿ ಏನಾಗಿದ್ದೆ ಹೊಸವಾಗಿದ್ದೆ ಅನ್ಬಿಟ್ಟು ಅಂತ. ಲೋಕ ಕಲ್ಯಾಣಕ್ಕೆ ಇದೆಲ್ಲ ಇದೆಲ್ಲ ಭಗವಂತ ಇದರಲ್ಲಿ ಬರುತ್ತೆ. ಅವ್ರು ಬರಬೇಕು, ಅವರಿಂದ ಧರ್ಮ ಪ್ರತಿಪಾದಿತವಾಗುದು ಲೋಕದಲ್ಲಿ ಅಂತ ಭಗವಂತನ ಸಂಕಲ್ಪ. ಅದರಿಂದ ಇದೆಲ್ಲ ಬರುತ್ತೆ ಅಲ್ವಾ. ವಿಷ್ಣು ಸಹಸ್ರನಾಮ ಬರುದ್ರುನು ಅಷ್ಟೇ ಫಲ ಅಲ್ವಾ ಮಾಮ? ಬರೆದ್ರೆ ರಾಮಾಯಣ ತರ ಹೇಳಿದ್ರೆ, ಬರೆದ್ರೆ, ಕೇಳಿದ್ರೆ, ಅನುಮೋದಿಸಿದ್ರೆ, ಅನುಮೋದಿತೋವಾ ಅಂತಾನು ಬರುತ್ತೆ. ಅನುಮೋದಿಸಿದ್ರು ಸಹ ಎಲ್ಲ ಫಲ ಒಳ್ಳೆ ಫಲವೇ ಬರುತ್ತೆ. ಅಡಿಯನ್ ಮಾಮ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿತ್ಯ ಏನೋ ಒಂದು 20 ನಿಮಿಷ ಆಯ್ತು ಹೇಳ್ಕೊಳ್ಳೋದೇ ತೊಂದರೆ ಇಲ್ಲ. ಸರಿ, ನೋಡೋಣ. ಎಲ್ಲ ಆಗುವಾಗ ನಿಮಗೆ ಹೇಳೋಕ್ ಚೆನ್ನಾಗಿರುತ್ತೆ. ಎಲ್ಲ ನಾಮಗಳು ಮುಗಿದಾಗ ಅರ್ಥ ತಿಳಿದಾಗ ಆಗ ನಿಮಗೆ ಸಹಸ್ರನಾಮ ಹೇಳೋದಕ್ಕೆ ಅದ್ಭುತವಾಗಿರುತ್ತೆ. ಮನಸ್ಸಿಗೆ ತುಂಬಾ ಹೆಮ್ಮೆ ಆಗಿರುತ್ತೆ. ನೋಡೋಣ.